ಎಷ್ಟು ಇನ್ವೆಸ್ಟ್ ಮಾಡಿದೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ? ಅಂದರೆ ನನಗೆ ಫೈನಾನ್ಷಿಯಲ್ ಆಗಿ ಏನು ಅಂತ ಹೇಳಿದ್ರೆ, ನಾನು ದುಡಿದಿದ್ದು ಒಂದು 60-70% ದೇವರಿಂದ ನನಗೆ ಹ್ಯಾಬಿಟ್ಗಳು ತುಂಬ ಕಮ್ಮಿ ಇರೋದ್ರಿಂದ ನಾನು ಪ್ರತಿಯೊಂದು ಸೇವಿಂಗ್ಸನ್ನು ಇದಕ್ಕೇ ಹಾಕಬೇಕು ಅಂತೇಳಿ ಮಾಡಿದ್ದು. ಯಾಕೆಂದರೆ ಹ್ಯಾಬಿಟ್ಗಳು ಅಂತಂದರೆ ಈಗ ನಾವು ಒಂದು ಎಲ್ಲ ಹೋಗಿ ಅಂದರೆ ಹೋದಾಗ ನಾವು ಎಲ್ಲೋ ಖರ್ಚು ಮಾಡ್ತೀವಿ ಸಿಕ್ಕಾಪಟ್ಟೆ, ಬಟ್ ನಮ್ಮ ಆ ಸೆಕ್ಷನ್ ನಮ್ಗೆ ತುಂಬ ಕಮ್ಮಿ. ನನಗೆ 5 ಗಂಟೆ ಡ್ಯೂಟಿ ಕಳೆದ ಮೇಲೆ ಒಂದು ನನ್ನ ಮನೆಯೊಳಗೆ ಸೇರಬೇಕು, ಒಂದು ನನ್ನ ಸ್ಟುಡಿಯೋದೊಳಗೆ ಸೇರಬೇಕು. ಇದು ನಾನು ಈಗ ಅಂತಲ್ಲ, ಮೊದಲಿಂದನೂ ಆಗಿದೆ. ನಾವೆಲ್ಲ ಕೃಷಿಕರು, ಅವಾಗಲೂ ಅಷ್ಟೇ. ನನ್ನ ಕೆಲಸ ಬಿಡ್ತು ಅಂತಂದರೆ ನಾನು ಗದ್ದೆಲ್ಲ ಹೋಗ್ಬಿಟ್ಟು ನನಗೆ ಕೆಲಸ ನೋಡಬೇಕಷ್ಟೇ ಹೊರತು ನನಗೆ ಇನ್ನೂ ಪ್ಯಾಟೆ ಸುತ್ಕೊಂಡಿರುವಂಥದ್ದು ತುಂಬ ಕಮ್ಮಿ. ಅದು ನನ್ನ ಏಜಲ್ಲಿ ನಾನು ಅದನ್ನು ಮಾಡಿದ್ದು ಭಾರಿ ಕಮ್ಮಿ. ಹಾಗಾಗಿ ಇದ್ರದ್ದು ಇನ್ವೆಸ್ಟ್ಮೆಂಟ್ ತುಂಬ ಆಗಿದೆ. ಮನೆಯವರು ಬೈಲಿಲ್ವಾ? ಅದನ್ನು ಬೇಕಿದ್ದು ನಿಂಗೆ ಅಂತ ಇದನ್ನ ಎಲ್ಲೂ ಹೇಳ್ಕೊಳ್ಳಿದ್ರೆ ಇಲ್ಲಿ ಹೇಳಿ. ಅಲ್ಲ, ಖಂಡಿತವಾಗ್ಲೂ. ಯಾಕೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾನು ಇಷ್ಟೆಲ್ಲ ಮಾಡಬೇಕಾದ್ರೆ ಆ್ಯಕ್ಚುಲಿ ನಮ್ಮ ವೈಫ್ ಇಸ್ ಎ ಗೌರ್ಮೆಂಟ್ ಎಂಪ್ಲಾಯ್, ಅವ್ರು SBI ಇರೋದು. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ನಮಗೆ ಒಂದು ಸೆಕ್ಷನಲ್ಲಿ ನಾನು ಹೇಳಿದಾಗೆ ನನ್ನ 60% ಸೇವಿಂಗ್ಸನ್ನು ನನಗೆ ಈ ರೀತಿ ಬಳಸ್ಕೊಳ್ಳಿಕ್ಕೆ ಅನುಕೂಲ ಆಯಿತು. ಅವರು ನಿಮ್ಮ ಒಂದು ಖುಷಿ, ಬಟ್ ಅದೆಲ್ಲೂ ಅದು ನಿಮ್ಗೆ ಖುಷಿ ಕೊಡ್ತಾ ಇದೆ ಅಂದರೆ ಯಾಕೆ ಅದನ್ನು ಇದು ಮಾಡಬೇಕು ಅಂತೇಳಿ ನಮಗೆಲ್ಲೂ ಅವರು ಡಿಸ್ಟರ್ಬ್ ಮಾಡಲಿಲ್ಲ. ಅವರ ವರ್ಕಲ್ಲಿ ಏನು ಹೇಳೋದು, ಅವರ ಕೆಲಸ ನೋಡ್ತಾ ಇದ್ದಾರೆ. ಬಟ್ ನಾನು ನನ್ನ ಈ ರೀತಿಯಲ್ಲಿ ನಾನು ಪ್ರೋಗ್ರಾಮ್ ಕರೆದ್ರೆ ಹೋಗೋದು, ಸಿಂಗಿಂಗ್ ಮಾಡೋದು, ಬರೋದು, ಈ ರೀತಿಯಲ್ಲಿ ಇದನ್ನ ಹಿಂಗೆ ಬೆಳೆಸ್ಕೊಂಬಂದೆ. ಹಾಗಾಗಿ ಸಮಸ್ಯೆಗಳಿರೋ ಆಗಲಿಲ್ಲ. ಮತ್ತು ಅವ್ರಿಗೆ 3 ವರ್ಷಕ್ಕೆ ಟ್ರಾನ್ಸ್ಫರ್ ಇರೋದ್ರಿಂದ ಅವರು ಒಂದೇ ಕಡೆ ಇರೋದಿಲ್ಲಲ್ಲ, ಈಗ ನಾನು ಇಲ್ಲೇ ಇರಬೇಕು. ಹಾಗಾಗಿ ಏನಾಯಿತು, ನಮಗೆ ಈ ಒಂದು ಅಭ್ಯಾಸ ಹೀಗೆ ಬೆಳೀತಾ ಹೋಯಿತು. ಯಾವುದೇ ಹಾಡುಗಾರಿಕೆ ಅದು ಇದು. ಮತ್ತು ನಮ್ಮ ಸ್ನೇಹಿತರು ಎಲ್ಲರೂ ಇದ್ದಾರೆ, ತುಂಬ ಜನ ಈ ಸಪೋರ್ಟ್ ಮಾಡಿದ್ರಿಂದನೇ ಇದೊಂದು ಮಾಡಲಿಕ್ಕೆ ಆಗ್ತಾ ಇರೋದು. ಒಬ್ಬನಿಂದ ಏನೂ ಆಗೋದಿಲ್ಲ. ಇಲ್ಲಿ ಏನಾಗ್ತದೆ, 2 ಕೈ ತಟ್ಟಿದರೆ ಚಪ್ಪಾಳೆ. ಒಬ್ಬನಿಂದ ಏನೋ ಮಾಡ್ತೀನಿ ಅಂತ ಹೇಳಿದ್ರೆ ಯಾವುದೂ ಆಗೋದಿಲ್ಲ. ಹಾಗಾಗಿ ಈ ಒಂದು ಇನ್ವೆಸ್ಟ್ಮೆಂಟ್ ಆಗಲಿ, ಈ ಸ್ಟುಡಿಯೋ ಆಗಲಿ, ಇದೆಲ್ಲವೂ ಒಂದು ಏನು ಹೇಳ್ಬೋದು, ಅದಕ್ಕೆ ಪದಗಳೇ ಇಲ್ಲ. ಅಭಿರುಚಿ ಬೇಕಲ್ಲ. ಈಗ ಇಲ್ಲಿ ಯಾರು ಅದಕ್ಕೆ ಅದು ರಿಟರ್ನ್ ಇಲ್ಲ ಇಲ್ಲಿ, ಆದರೂ ನಾನು ಮಾಡ್ತೀನಿ, ನನಗೆ ಬೇಕು ಅಂತ ಅಭಿರುಚಿ ಇದೆಯಲ್ಲ, ಅದು ತುಂಬ ಫ್ಯಾಷನ್. ಇಲ್ಲ, ಸ್ಟಾರ್ಟಿಂಗಲ್ಲಿ ಇದನ್ನು ಮಾಡಿದಾಗ ಸುಮಾರು ಜನ ಫ್ರೆಂಡ್ಸ್ ಹೇಳಿದ್ರು, ಯಾಕೆಂದರೆ ಇದು ಇಲ್ಲಿ ಆಗೋದಿಲ್ಲ. ಸ್ಟಾರ್ಟಿಂಗ್ ಮಾಡುವಾಗ ನನ್ನ ಮನಸ್ಸಲ್ಲಿತ್ತು ಇದು ಕಮರ್ಷಿಯಲಾಗಿ ಮಾಡುವ, ಅಂದರೆ ಏನೋ ಒಂದು ದೊಡ್ಡದಾಗಿ ಮಾಡುವ ಅಂತೇಳಿ. ಮತ್ತೆ ನನಗೆ ಫೀಡ್ಬ್ಯಾಕ್ ಬಂದಾಗ ಅನ್ನಿಸ್ತು ಇದು ಆಗಲ್ಲ, ನಿನಗೇನು ಬೇಕೋ ಅದನ್ನ ನೀನು ಮಾಡ್ಕೊಂಡು ಹೋಗು. ಯಾರಾದರೂ ಸ್ನೇಹಿತರು ಬಂದರೆ, ಕಲಾವಿದರು ಬೆಳಿಬೇಕು ಅಂತ ಯಾರು ಬರ್ತಾರೆ ಅವರಿಗೆ ಅವಕಾಶ ಕೊಡುವ. ಅದು ಬಿಟ್ಬಿಟ್ಟು ಇದನ್ನು ನಾನು ಬೇರೆ ರೀತಿ ತೊಗೊಂಡು ಹೋಗಲಿಕ್ಕೆ ಇಲ್ಲಿ ಆಗಲ್ಲ. ದುಡ್ಡು ಮಾಡ್ತೀನಿ, ಇಲ್ಲ, ನಾನು ಇದುವರೆಗೆ ಅದರಲ್ಲಿ ಮಾಡಿದ್ದು ಭಾರಿ ಕಮ್ಮಿ, ಕಳೆದೋಗಿದೆ ಜಾಸ್ತಿ. ಅದೇ ನಿಮಗೆ ಪ್ಲಸ್ ಆಗಿದೆ ನಾನು ಅನ್ಕೊಳ್ತೇನೆ. ಒಂದು ವೇಳೆ ನನಗೆ ಇದರಿಂದ ದುಡ್ಡು ಬರ್ತಾ ಇಲ್ಲ, ಯಾಕೆ ಬೇಕು ಇದನ್ನ ಸೇಲ್ ಮಾಡ್ಬಿಡುವ ಅನ್ನೋಂಥ ಮನಸ್ಸು ಬಂದ್ಬಿಡ್ತಾ ಇತ್ತು ನಿಮಗೆ, ದುಡ್ಡು ಮಾಡೋ ಉದ್ದೇಶ ಇದ್ದಿದ್ರೆ. ಯಾಕೆ ನನ್ನ ಹವ್ಯಾಸಕ್ಕಾಗಿ ಇಟ್ಟುಕೊಂಡ ಕಾರಣಕ್ಕಾಗಿ ನಿಮಗೆ ಇಲ್ಲಿವರೆಗೆ ಅದನ್ನು ಮುಂದುವರ್ಸೋಕೆ ಸಾಧ್ಯ ಆಗಿದೆ. ಹೌದು, ಖಂಡಿತವಾಗ್ಲು. ಒಳ್ಳೆದಲ್ಲಿ. ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಸರ್? ಸೊ ನಾನು ಹಾಡಿದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಹಾಡು ಕೇಳಿದಾಗ ನನ್ನ ಅಲ್ಲ, ನಾವು ಈಗ ಆ್ಯಕ್ಚುಲಿ ನಾನು ಬೆಪ್ಪನಾಡು ಬೇಂಗನಾಡು ಅದು ವೈರಲ್ ಆಗಿದೆ ಹಾಡು. ಆಮೇಲೆ ಜಮ್ಮತ್ತ ಬೀರ್ಯ ಜಮ್ಮ ಜಾಗಿರ ಬೇಲುವಾಣೆನಲ್ಲ ಅಂತ ಒಂದು ಹಾಡು, ಅದು ಸುಮಾರು ಓಡಿದೆ. ನೀವು ಕರೋಕೆ ಇಲ್ಲದೆ ಹಾಡೋದಿಲ್ಲ, ಮ್ಯೂಸಿಕ್ ಇಲ್ಲದೆ. ಯಾಕೆಂತಂದರೆ ಅದು ನಮ್ಮ ಕಲಿಕೆನೇ ಹಾಗೆ. ಒಬ್ಬ ವ್ಯಕ್ತಿ ಏನೋ ಒಂದು ಈಗ ಡ್ರೈವಿಂಗ್ ಕಲ್ತಿರ್ತಾರೆ ಅಂತ ಇಟ್ಕೊಳ್ಳಿ, ಆ ಡ್ರೈವಿಂಗ್ ಅಂದರೆ ಅವನು ಯಾವ ರೀತಿ ಕಲ್ತಿರ್ತಾನೆ ಅದೇ ರೀತಿ. ಈಗ ನಾನು ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದೆ ಹೇಗೆ ಅಂತಂದರೆ ಹಾಡು ಹಾಕೊಂಡೇ ಕೂತ್ಕೊಂಡ್ಬಿಟ್ಟಿದ್ದೀನಿ. ಅದನ್ನೇ ನಿಮಗೆ ಮೊದಲೇ ಹೇಳ್ಬಿಟ್ರೆ, ಯಾಕೆಂತಂದರೆ ಅದು ಏನಾಗಿದೆ ಅಂದರೆ ನಮ್ಗೆ ಬಂದ್ಬಿಟ್ಟಿದೆ. ಮ್ಯೂಸಿಕ್ ಬಂದರೆ 2 ಅಕ್ಷರ ಬಂದ್ಬಿಡುತ್ತೆ. ಅಂದರೆ ಎಲ್ಲ ಹಾಡುಗಾರರು ಅವರದೇ ಆದಂಥ ಒಂದೊಂದು ಶೈಲಿ ಇಟ್ಕೊಳ್ತಾರೆ. ಈಗ ನಮ್ಮ ಉಮೇಶ್ ಅವರು ಇಲ್ಲಿ ಹಾಡಿದಾರಲ್ಲ, ಅವರಿಗೆ ಏನಿಲ್ಲ, ಒಂದು ಫ್ಲೂಟ್ ಒಂದು ಡಮ್ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿ ಹಾಡ್ತಾರೆ. ಅಂದರೆ ಅದು ಅವರ ಆ ಒಂದು ಬೆಳವಣಿಗೆಯಲ್ಲಿ ಬಂದ್ಬಿಟ್ಟಿದೆ. ತುಂಬ ಜನ ಆ ಥರ ಗಾಯಕರಿದ್ದಾರೆ, ಅದು ರಿಯಲ್ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಬಟ್ ನಾವು ಏನು ಮಾಡ್ತೀವಿ, ಸ್ಟೇಜಲ್ಲಿ ಹೋಗ್ಬಿಟ್ಟು ಈ ಥರ ಮ್ಯೂಸಿಕ್ ಇದ್ದಾಗ ಜನ ಅದನ್ನು ಆ ರೀತಿಯಲ್ಲಿ ರಿಸೀವ್ ಮಾಡ್ತಾ ಇದ್ದಾರೆ. ನಾನು ಅದನ್ನು ನೀವು ಅವರು ಉಮೇಶ್ ಹಾಡೋದ್ರೆ ನನಗೆ ಆಡಬೇಕು ಅಂತ ಅನಿಸುತ್ತೆ, ಬಟ್ 2 ಅಕ್ಷರ ಬರಲ್ಲ. ಅವ್ರನ್ನ ಕರ್ಕೊಂಬರ್ಬೇಕಿತ್ತು ಉಮೇಶಣ್ಣನ, ಅವರು ಸ್ವಲ್ಪ ಬ್ಯುಸಿ ಆಗಿರಿಂದ. ಚಂದ ಆಡ್ತಾರೆ ಅವ್ರು, ನೋಡು ಹಾಡು ತುಂಬ ಚೆನ್ನಾಗಿ. ಹೌದೌದು, ರಿಯಲ್ ಟ್ಯಾಲೆಂಟ್. ಅಂದರೆ ಅವರೆಲ್ಲ ಏನು ಅಂತಂದರೆ ಯಾವುದನ್ನು ಅಪೇಕ್ಷೆ ಇಲ್ಲದೆ ಆ ಸಂದರ್ಭಕ್ಕೆ ಅವರು ಆ ಒಂದು ಗಾಯನ ಮಾಡುವಂಥದ್ದು. ನಾವು ಸ್ಟುಡಿಯೋ ಕೂಡ ಅಷ್ಟೇ, ಸೆಲೆಬ್ರಿಟಿಗಳೇ ಬರ್ಬೇಕಂತಿಲ್ಲ, ಎಲ್ಲರೂ ಕೂಡ ಬರ್ಬೋದು. ಎಲ್ಲರೂ ಮಾತಾಡಿಸ್ತಾ ಇದ್ದೀವಿ. ಯಾರು ಬೆಳೀತಾ ಇದ್ದಾರೆ ಪ್ರತಿಭೆಗಳು, ಅವ್ರನ್ನ ಬೆಳೆಸ್ತಾ, ಅವ್ರಿಗೆ ಬೆಳೆಸ್ತಾ ಇಲ್ಲ, ನಾವು ಅವಕಾಶ ಕೊಡ್ತಾ ಇದ್ದೇವೆ. ಅವರು ನಮ್ಮಿಂದ ಆದ ಪ್ರಯತ್ನ ಅಷ್ಟೇ. ನಾವೇ ದೊಡ್ಡ ಇದು ಅಂತ ಹೇಳ್ತಾ ಇದ್ದೀವಿ. ನಮಗೆ ಇದು ದೊಡ್ಡ ಇದು, ನಮಗೂ ದೊಡ್ಡ ಅವಕಾಶ ಇದೆ. ನಮ್ಮಲ್ಲಿ ಯಾರು ಒಳ್ಳೆ ವಿಚಾರಗಳಾಗ್ತಾ ಇದೆ ಅಂದ ಕ್ಷಣ ಅವ್ರನ್ನ ಕರೆಸಿ ಮಾತಾಡ್ಸೋದು, ಅವರ ವಿಚಾರಗಳನ್ನ ಹೊರಗೆ ತಿಳಿಸೋದು, ಹೊಸ ಕೊಡಗಿನ ಧ್ವನಿಯಾಗಿ ನಾವು ಅದನ್ನ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ ನಿಮ್ಮಲ್ಲಿಗೆ ಬರ್ತೇನೆ. ವಾಂಟೆಡ್ ಬಾಲ ಮೂವಿ, ಟೆಲಿಮೂವಿ, ಆ ಕಾನ್ಸೆಪ್ಟ್ ಹುಟ್ಟುಕೊಂಡಿದ್ದು ನೀವು ಅದನ್ನ ರಿಲೀಸ್ ಮಾಡಿ ಬೇರೆ ಬೇರೆ ಕಡೆ ಪ್ರದರ್ಶನ ಎಲ್ಲ ಕೊಟ್ಟಿದ್ದೀರಿ. ಸ್ಪಂದನೆ ಸಿಕ್ಕಿದೆ, ಕೆಲವು ಕಡೆ ನಿರೀಕ್ಷಿತ ಸ್ಪಂದನೆ ಸಿಕ್ಕಿದೆ, ಕೆಲವು ಕಡೆ ಸಿಗ್ಲಿಲ್ಲ. ನಾವು ಅದನ್ನ ನಿರೀಕ್ಷೆ ಮಾಡೋದು ಕೂಡ ಆಗೋದಿಲ್ಲ, ಎಲ್ಲವೂ ಕೂಡ ನಮಗೆ ಗೆಲುವಿನ ಓಟದಲ್ಲೇ ಹೋಗುತ್ತೆ ಅಂತ. ಅದೇ ಅದು ಪ್ರಮೋಷನ್ ಆಗಿರ್ಲಿಲ್ಲ, ಇವಾಗ ಆಗಿದೆ. ಈಗ ಮಾಡಿದ್ರೆ ಹೋಗುತ್ತೆ, ಯಾಕಂದ್ರೆ ತುಂಬಾ ಕಾಲ್ ಬರ್ತಾ ಇದೆ, ನಮ್ಮೂರಲ್ಲಿ ಇಲ್ವಾ, ನಮ್ಮ ಕಡೆ ಇಲ್ವಾ, ನಮ್ಗೆ ತೋರ್ಸಲ್ವಾ. ಸಾಂಗ್ ಬಿಟ್ಟು ಇದನ್ನ ಬಿಟ್ಟಿದ್ರೆ, ಮೂವಿ ಬಿಟ್ಟಿದ್ರು ಅಲ್ಲ, ಸಾಂಗ್ ಅಂದ್ರೆ ನಮ್ದು ಸಾಂಗ್ ಇತ್ತು, ಆದರೆ ಅದ್ರ ಶೂಟ್ ಮಾಡೋಕ್ಕೆ ಬಜೆಟ್ ಇರಲಿಲ್ಲ. ಸಾಂಗ್ ಬಿಟ್ಟು ಆಮೇಲೆ ತುಂಬ ಲೇಟ್ ಆದಮೇಲೆ ನಾವು ವಿಡಿಯೋ, ಈಗ ಸಾಂಗ್ ಕೇಳ್ತಾರೆ, ಸಿನಿಮಾದಲ್ಲಿ ಬಂದಾಗ ಅದು ಸಾಂಗ್ ಇಲ್ಲ ಅಂದರೆ ಅದು ನಿರಾಸೆ ಆಗುತ್ತೆ.
ಬಜೆಟ್ ಇರಲಿಲ್ಲಲ್ಲ, ಆಮೇಲೆ ಒಂದು ಸ್ವಲ್ಪ ಶೋ ಮಾಡೋದು ಸ್ವಲ್ಪ ದುಡ್ಡು ಬಂತಲ್ಲ, ಆ ಬಜೆಟಲ್ಲಿ ಶೂಟ್ ಮಾಡ್ಕೊಂಡ್ವಿ. ನಮಗೆ ಸೇಫ್ ಸೈಡ್ ಆಯಿತು, ಓಕೆ ಬರುತ್ತೆ ದುಡ್ಡು ಹಾಕಿದ್ದು. ಕಷ್ಟದ ಜೀವನ ಅಲ್ಲ, ಕಷ್ಟದ ಅದೇ ನಾವು ಈಗ ಹೇಳ್ತಿದ್ದೆ, ಈ ಸಾಂಗಿಗೆ ಮುಂಚೆ ನನ್ನ ಹತ್ರ ಕಾರ್ ಇತ್ತು, ಇವಾಗ ನನ್ನ ಹತ್ರ ಕಾರ್ ಇಲ್ಲ ಅಂತ. ಏನು ಕಷ್ಟಪಟ್ಟಿದ್ದೀರ ಅಂತ ಹೇಳೋದಕ್ಕೆ ಬೆಸ್ಟ್ ಇದು. ನೋಡೋರು ಅನ್ಕೋಬಹುದು ಸಂಖ್ಯೆಗೆ ಒಳ್ಳೆ ದುಡ್ಡಿದೆ ಹೌದು. ಅದು ಕಾರು ತೆಗಿತಿರ್ಲಿಲ್ಲ, ಪೆಟ್ರೋಲ್ ರೇಟ್ ಜಾಸ್ತಿ ಅಂತ ಹೇಳಿ ತೆಗಿತಾ ಇರಲಿಲ್ಲ. ಒಂದು ಹಂತದಲ್ಲಿ ಇನ್ನು ಬೇರೆ ಆಪ್ಷನ್ನೇ ಇಲ್ಲ ನನಗೆ. ಓಕೆ ಕಾರು ಹೋಯ್ತು, ಹಾಡು ಬಂತು, ಓಕೆ ಇನ್ನು ಬಿಡಿ ಮತ್ತೆ ಸಂಪಾದನೆ ಮಾಡ್ಕೋಬೋದು. ಈ ಮೇಯ್ನ್ ಹಾಡು ಅಂದರೆ ನಮಗೆ ಏನು ಇಂಟ್ರೆಸ್ಟ್ ಇದೆ ಅದು ಮುಖ್ಯ. ಅದು ಕಾರು ಎಲ್ಲರೂ ತೆಗಿತಾರೆ, ಈ ಥರ ಹಾಡು ಎಲ್ಲರೂ ಮಾಡ್ತಾರೆ. ಸರಿ ನಾವು ಮಾತಾಡ್ಬೇಕು ಬಂದ್ರಿ. ಅಲ್ಲ, ನೀವು ಫಿಲ್ಮ್ ಬಗ್ಗೆ ಕೇಳಿದ್ರೆ ಅಂದರೆ ಫಿಲ್ಮ್ ಬಗ್ಗೆ ಅದೇ ಈಗ ಅವರು ಆಗಲೇ ಹೇಳಿದಾಗೆ ನಮ್ಮ ಖುಷಿವಂತ ಅಂತಹ ಒಂದು ಸಾಹಿತ್ಯದ ಮೇಲೆ ಇವರು ಕೂರ್ಗ್ ರೆಜಿಮೆಂಟ್ ಅಲ್ಲ, ಅದನ್ನು ಬರುವಂಥ ಒಂದು ಕಥೆಯನ್ನು ತೊಗೊಂಡು ಇವರು ಆ ಫಿಲ್ಮನ್ನು ಎಳೆ ಎಳೆಯಾಗಿ ಅದರಲ್ಲಿ ಬಾಲ ಅಂತ ಹೇಳೋದು ಒಂದು ಕ್ಯಾರೆಕ್ಟರ್, ಅದು ಅದನ್ನು ಇವರು ಎಳೆ ಎಳೆಯಾಗಿ ಅದನ್ನು ಈ ಫಿಲ್ಮ್ ಇದರಿಂದ ಯಾವ ರೀತಿ ಫಿಲ್ಮ್ ಮಾಡ್ಬೋದು, ಜನರಿಗೆ ಏನು ಇಲ್ಲಿನ ಸಮಸ್ಯೆ ಇದೆ, ಆ ಒಂದು ಬಾಲ ಅಂತ ಹೇಳೋ ಕ್ಯಾರೆಕ್ಟ್ರಲ್ಲೇ ಆ ಸಮಸ್ಯೆ ಉಟ್ಕೊಂಡು ಅದನ್ನು ಫಿಲ್ಮೈಸೇಷನ್, ಸ್ಕ್ರೀನ್ ಪ್ಲೇ ಆಗಲಿ, ಡೈಲಾಗ್ ಆಗಲಿ, ಪ್ರತಿಯೊಂದನ್ನು ಇವರು ಅವರಿಗೆ, ಅಂದರೆ ನಾನು ಫಿಲ್ಮ್ ನೋಡಿದ್ರಿಂದ ನಾನು ಹೇಳ್ತಾ ಇದ್ದೀನಿ, ಬಟ್ ರಿಯಲ್ ಅನುಭವ ಅವ್ರದ್ದೇನೆ ಅದು. ಬಟ್ ಅದನ್ನು ಆ ಮೂಲ ಕಥೆಯಾಗಿ ಇಟ್ಕೊಂಡು ಇವರು ಆ ಫಿಲ್ಮ್ ಮಾಡಿದ್ದಾರೆ. ಬಟ್ ಫಿಲ್ಮ್ ಬಗ್ಗೆ ನೀವೇ ಹೇಳಬೇಕು, ನಿಮ್ಮ ಪ್ರಾಡಕ್ಟ್ ಯಾವ ರೀತಿ ಔಟ್ಡೋರ್ ಕೆಲಸಗಳು, ಕಂಪ್ಲೀಟ್ ಸ್ಟೋರಿಯನ್ನು ಹೇಳಬೇಡಿ. ವರ್ಕ್ ಏನು ಮಾಡಿದ್ದಾರೆ, ಯಾವ ರೀತಿ ಹಿಂದಿನ ಶ್ರಮವನ್ನು ಹೇಳ್ಬೇಕು. ಅದೇ ಶ್ರಮವನ್ನು ಹೇಳಿ ಅಂತ. ಇನ್ನೊಂದ್ಸಲಿ ಕ್ವಶನ್ ಕೇಳಿ, ಅದು ಏನು ಅಂತ. ನಿಮ್ಮ ಫಿಲಮ್ ಮಾಡೋದಕ್ಕೆ ಕಾನ್ಸೆಪ್ಟ್ ಹುಟ್ಕೊಳ್ತಲ್ಲ, ನಾನು ಆಗ ಸ್ಟಾರ್ಟಿಂಗ್ ಅಲ್ಲಿ ಕೇಳಿದ ವಿಚಾರವನ್ನು ಈಗ ಕೇಳ್ತೀನಿ, ಹೇಗೆ ಧೈರ್ಯ ಮಾಡಿದ್ರಿ ಅಂತ ಈ ಸಿನಿಮಾ ಇದು ಮಾಡ್ಲಿಕ್ಕೆ ಅಂತ. ಎಲ್ಲವೂ ಕೂಡ ದುಡ್ಡಿನಿಂದನೇ ಆಗ್ಬೇಕಾಗಿ, ದುಡ್ಡಿಲ್ಲದೆ ಏನ್ ಮಾಡ್ತೀನಿ ಓಡ್ತೀನಿ ಅಂತ ಹೇಳಿದ್ರೆ ಅದು ಕಷ್ಟ ಸಾಧ್ಯ. ಈ ವಾಂಟೆಡ್ ಬಾಲ ನಿಮ್ಮ ತಲೆಗೆ ಹೊಡೆದಿದ್ದು, ಅದನ್ನ ಮುಂದುವರಿಸಿದ್ದು, ಆ ಜರ್ನಿಯನ್ನು ಹೇಳಿ. ಜರ್ನಿ ಅಂದರೆ ಈಗ ಇದು ಸಿನಿಮಾ ಸ್ಟಾರ್ಟ್ ಆಗೋ ಮುಂಚೆ ನಾನು ಬೆಂಗಳೂರಲ್ಲಿ ಹೋಗ್ಬಿಟ್ಟು ಸಿನಿಮಾ ಅದೆಲ್ಲ ಸ್ವಲ್ಪ ಕಷ್ಟಪಟ್ಟು ಎಲ್ಲ ವರ್ಕ್ ಮಾಡಿ, ಆಮೇಲೆ ಒಂದು ಸ್ವಲ್ಪ ದುಡ್ಡು ತೊಗೊಂಡೋಗಿ ಮನೆಯಿಂದ ಅಲ್ಲಿ ಖರ್ಚು ಮಾಡಿ, ಅದಕ್ಕೆ ಖಾಲಿ ಕೈಲಿ ಬರ್ತಾ ಬಸ್ಸಿಗೆ 300 ರೂಪಾಯಿ ಬೇರೆ ಹತ್ರ ಇಸ್ಕೊಂಡ್ಬಂದಿದ್ದೀನಿ. ಇದು ಒಂದು 2023ರಲ್ಲಿ, 3 ವರ್ಷದಿಂದ 23 ಇಲ್ಲ 24ರಲ್ಲಿ ಅಲ್ಲಿ ಒಂದು ಸಿನಿಮಾ ಮಾಡಿದೆ, ಮರ್ಯಾದೆ ಪ್ರಶ್ನೆ ಒಂದು ಸಿನಿಮಾ ಎಡಿಟರ್ ಆಗಿ ಮಾಡಿದೆ. ಅದರಲ್ಲಿ ಒಂದು ಸ್ವಲ್ಪ ದುಡ್ಡು ಬಂದಿತ್ತು. ಜೋಶಲ್ಲ ಅಲ್ಲೇ ಒಂದು ಶಾರ್ಟ್ ಫಿಲಮ್ ಮಾಡೋಣ ಅಂತ ಹೇಳಿ ಶೂಟ್ ಮಾಡಿದ್ವಿ ಜೋಶಲ್ಲಿ. ಆಗ ಅದಕ್ಕೆ ನಾನು ಆ್ಯಕ್ಟರ್, ಅದಕ್ಕೆ ಡೈರೆಕ್ಟರ್ ಇನ್ನೊಬ್ಬರು, ಎಲ್ಲ ಶೂಟ್ ಮಾಡಿದ್ವಿ. ಎಲ್ಲ 2 ದಿನಕ್ಕೆ ಖರ್ಚು ಅಷ್ಟು ದುಡ್ಡು ಗುಳುಮ್. ಎಲ್ಲ ಏನು ದೊಡ್ಡ ಸಿನಿಮಾ ಥರ ಪ್ರೊಡಕ್ಷನ್, ಎಲ್ಲ ಟ್ರಾಲಿ ಹಾಕೋದೇನು, ಎಲ್ಲ ದೊಡ್ಡ ಲೆನ್ಸು, ಏನು ನೋಡಿ ಥರ ನೋಡಿದ್ರೆ 1.5 ಲಕ್ಷ ಏನೋ, 2 ದಿನ ಅಂದರೆ ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದು, ನೆಕ್ಸ್ಟ್ ಬೆಳಿಗ್ಗೆ ಅವರಷ್ಟೊಳಗೆ 1.5 ಲಕ್ಷ ಖಾಲಿ ದುಡ್ಡಲ್ಲಿ ಏನೂ ಇಲ್ಲ, ಹೋಗ್ತಾ ಇಲ್ಲ, ಮೆಸೇಜ್ ಇದಾಗ್ತದೆ, ಯಾರೋ ಬರ್ತಾರೆ. ಹಂಗೆ ಮಾಡಿ ಆಮೇಲೆ ಔಟ್ಪುಟ್ ನೋಡಿದಾಗ ಒಂದು ಸ್ವಲ್ಪ ಹೊಡಿತು, ಡೌಟ್ ಇದೆಯಲ್ಲ ಇದು ಅಂತ, ಅನ್ಕೊಂಡಂಗಿಲ್ವಲ್ಲ ಅಂತ. ಸೊ ಒಂಥರ ಆಗೋಯ್ತು. ಮತ್ತೆ ನಾನು ದುಡ್ಡು ಬೇರೆ ಖಾಲಿ ಆಗಿತ್ತಲ್ಲ, 300 ರೂಪಾಯಿಗೆ ಇಸ್ಕೊಂಡಕ್ಕೆ ಯಾರ ಹತ್ರನೂ ಬಸ್ ಹತ್ತಿ ಬಂದೆ. ನಾನು ಹೇಳಿದೆ ಅವ್ರಿಗೆ, ಡೈರೆಕ್ಟ್ರಿಗೆ, ನೋಡಿ ಸ್ವಲ್ಪ ಇದಾಗಿದೆ, ನಾನು ನೋಡ್ತೀನಿ, ಸ್ವಲ್ಪ ಇದು ಮಾಡ್ಕೊಂಬರ್ತೀನಿ ಅಂತೇಳಿ ಬಂದೆ. ಆಮೇಲೆ ಏನೇನೋ ಆಗಿ ಹೆಂಗಾದ್ರೂ ಮಾಡಿ ಫಿನಿಷ್ ಮಾಡೋಣ ಅಂದ್ಕೊಂಡು ಅದು ಆಗಲಿಲ್ಲ, ಅಂದ್ಕೊಂಡಂಗೆ ಬರಲಿಲ್ಲ. ಅದು ಸ್ವಲ್ಪ ಅಪ್ಡೇಟ್ ಆಗಬೇಕಿತ್ತು, ಅದೊಂದು ಇದಿತ್ತು. ಆಮೇಲೆ ಅದಕ್ಕೆ ಮುಂಚೆ ಅದು ಶಾರ್ಟ್ ಫಿಲಮ್ ಮಾಡಿದ್ದು. ಅದಕ್ಕೆ ಮುಂಚೆ ಸಿನಿಮಾ ಮಾಡಬೇಕು ಅಂತ ಒಂದ್ಸಲಿ ಹೋಗಿದ್ದೆ. ಅವಾಗಲೂ ಇಲ್ಲಿ ಹುಷಾರು ಫಿಲಮ್ ಅದಿದೆಲ್ಲ ಸ್ವಲ್ಪ ಮಾಡಿ ಒಂದು ಸ್ವಲ್ಪ ಸಣ್ಣ ದುಡ್ಡು ಬಂದಿತ್ತಲ್ಲ, ಇಲ್ಲಿ ವೆಡ್ಡಿಂಗ್ ವಿಡಿಯೋಗ್ರಫಿ ಅದಿದೆಲ್ಲ ಡ್ರೋನ್ ಎಲ್ಲ ಮಾಡ್ತಿದ್ನಲ್ಲ, ಅದು ಸ್ವಲ್ಪ ಸಿನಿಮಾ ಮಾಡೋಣ ಅಂತ ಫಸ್ಟ್ ಧೈರ್ಯದಲ್ಲಿ ಹೋಗಿದ್ದು. ಅಲ್ಲಿ ಹೋಗಿದ್ದು 6 ತಿಂಗಳಾದರೆ ಕತೆ ಮುಂದಕ್ಕೆ ಹೋಗ್ತಾಯಿಲ್ಲ. ಅಂದರೆ ಪ್ರೊಡ್ಯೂಸರು ಇಲ್ಲ, ಏನಿಲ್ಲ, ಬರೀ ಖರ್ಚುಗಳೇ ಆಗ್ತಾಯಿದೆ, ಏನೂ ಆಗ್ತಾನೇ ಇಲ್ಲ. ಇದು ಯಾಕೋ ಕಷ್ಟ ಅಂತೇಳಿ ಆ ದುಡ್ಡೆಲ್ಲ ಖಾಲಿ. ಮತ್ತೆ ಬಂದು ಮರ್ಯಾದೆ ಪ್ರಶ್ನೆ ಬಂದಿರೋ ದುಡ್ಡಲ್ಲಿ ಮತ್ತೆ ಇನ್ನೊಂದು ಅಟ್ಲೀಸ್ಟ್ ಶಾರ್ಟ್ ಫಿಲ್ಮ್ ಆದರೂ ಮಾಡೋಣ, ಸಿನಿಮಾ ಅಂತ ಆಗಿಲ್ಲ, ಶಾರ್ಟ್ ಫಿಲ್ಮ್ ಆದರೂ ಮಾಡೋಣ ಅಂತ. ದುಡ್ಡು ಬರುತ್ತೆ ಅನ್ಸಿತ್ತ ಈ ಥರ ಎಲ್ಲ ಸಿನಿಮಾ ಮಾಡಿದ್ರೆ, ಶಾರ್ಟ್ ಮೂವಿ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಅನ್ಸಿತ್ತು? ಇಲ್ಲ. ಏನು ಅಂತ ಹೇಳಿದ್ರೆ, ನಾನು 2010-11ರಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೋಗಿದ್ದು. ಫಸ್ಟ್ ನಾನು ಹೋಗಿದ್ದು ಕ್ಲಬ್ಬಲ್ಲಿ ಐಸ್ಪೇಟೆ ಆಡ್ತಾರೆ ಕ್ಲಬ್, ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದಿದ್ದು. ಇಸ್ಪೇಟೆ ಟೀ ತಂದು ಕೊಡೋದು, ಕಸ ಗುಡಿಸೋದು, ಇದೆಲ್ಲ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ನಮ್ಮ ಅಣ್ಣ ಆರ್ಮಿಗೆ ಸೇರಿಕೊಂಡ. ಅವಾಗ ಸ್ವಲ್ಪ ಧೈರ್ಯ ಬಂತು, ಈಗ ನನ್ನ ಡ್ರೀಮ್ ಬಗ್ಗೆ ನಾನು ಹೋಗೋಣ ಅಂತೇಳಿ. ಸೊ ಅಲ್ಲಿಂದ ಸಿನಿಮಾಗೆ ಹೋದೆ. 2011ರಿಂದನೂ ಸ್ಟ್ರಗಲ್ಲೇ. ಏನು ಸಿನಿಮಾ ಅಂದರೆ ತುಂಬ ವಿಷಯ ತಿಳ್ಕೊಂಡೆ. ಅಂದರೆ ಸೌಂಡ್ ಇಂಜಿನಿಯರ್ ಆಗಿದ್ದೆ ನಾನು. ಒಂದು ಸ್ಟುಡಿಯೋದಲ್ಲಿ ಆಫೀಸ್ ಬಾಯ್ ಆಗಿದ್ದೆ, ಫಸ್ಟ್ ಸೌಂಡ್ ಇಂಜಿನಿಯರ್ ಆದೆ, ಆಮೇಲೆ ಎಡಿಟರ್ ಆದೆ. ಹೋಗ್ತಾ ಯಾರು ಗುರುಗಳಿಲ್ಲ, ಏನೂ ಇಲ್ಲ. ಅಲ್ಲೇ ಹೋಗೋದು. ನಾನು ಹಿಂಗೆ ನಾನು ಸೌಂಡ್ ಇಂಜಿನಿಯರ್ ಆಗಬೇಕು ಅಂತ ಹೇಳಿದ್ರೆ
ನನಗೆ ಗೊತ್ತಿರೋಂಗೆ 3 ದಿನ ನಿದ್ದೆ ಮಾಡಿರಲಿಲ್ಲ ನಾನು. ಅಂದರೆ ರಾತ್ರಿ ಎಲ್ಲ ಕೆಲಸ, ರೆಕಾರ್ಡಿಂಗ್ ಮಾಡು ಕಲಿ, ರಾತ್ರಿ ಎಲ್ಲ ಕಲಿ, ಬರ್ಕೋ ಪೆನ್ನಲ್ಲಿ ಬರ್ಕೋ ಏನು ಅಂದರೆ ನನಗೆ ನಾನು ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಅಲ್ದಾಡ್ಬಿಟ್ಟಿದ್ದೀನಿ ಕಂಪ್ಯೂಟರ್ ಕ್ಲಾಸ್ ಸೇರ್ಕೋಬೇಕು ಅಂತ. ಅಲ್ಲಿ ಹೋಗ್ತೀನಿ, 4,000 ರೂಪಾಯಿ ಫೀಸ್ ಅಂದರು. 4,000 ರೂಪಾಯಿ, ನನಗೆ 2,000 ರೂಪಾಯಿನೋ ಕೊಡ್ತಿದ್ದೆ ಅವಾಗ ಊಟ ಖರ್ಚಿಗೆ ಅಷ್ಟೇ. 4,000 ರೂಪಾಯಿ ಏನು ಮಾಡೋದು ಅಂತ ಒಂಥರ ಏನು ಎಲ್ಲ. ನಾನು PUC ಅಷ್ಟೇ ಮುಗಿಸಿದ್ದು, ನನಗೆ ಲ್ಯಾಪ್ಟಾಪ್ ಯೂಸ್ ಮಾಡೋಕ್ಕೂ ಬರಲ್ಲ. ಅದರಲ್ಲಿ ಒಂದು ಇದಂದರೆ ನಮ್ಮ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಲ್ಯಾಪ್ಟಾಪ್ ಇತ್ತು. ಲ್ಯಾಪ್ಟಾಪಲ್ಲಿ ಫಿಲಮ್ ನೋಡ್ತಾಯಿದ್ರು ಅವರು. ಆಮೇಲೆ ನಾನು ನೋಡಿದ್ರೆ ಆ ಫಿಲಮ್ ಕಾಣಿಸ್ತಾನೆ ಇರಲಿಲ್ಲ, ಇಂಗ್ಲೀಷ್ ಫಿಲಮಲ್ಲಿ ಇರ್ತಿದ್ದು. ಏನು ಮಲಯಾಳ ಫಿಲಮ್, ತಮಿಳ್ ಫಿಲಮ್, ಒಳ್ಳೊಳ್ಳೆ ಫಿಲಮ್ಗಳಿರ್ತಿದ್ದು. ನಾನು ಫಿಲಮ್ ನೋಡೋಚ್ಚಲ್ಲ, ಲ್ಯಾಪ್ಟಾಪ್ ನಾನು ಅವ್ರು ಇಲ್ದಾಗ ತೆಗೆದು ನೋಡೋದು ಏನಿದೆ ಫಿಲಮ್ ಎಲ್ಲಿದೆ ಅಂತ ನೋಡೋದು, ಸಿಗ್ತಾನೆ ಇರಲಿಲ್ಲ. ಇದ್ಯಾಕೆ ಫಿಲಮ್ ಇಲ್ಲ ಅಂತ ಏನು ಟೆನ್ಷನ್. ನೋಡಿದ್ರೆ ಅದಕ್ಕೊಂದು ಆರ್ಟಿಸ್ಟ್ ಕನೆಕ್ಟ್ ಮಾಡಿರೋದು ಅದ್ರಲ್ಲಿ ಇತ್ತು ಅಂತ ನನಗೆ ಗೊತ್ತೇ, ಅಷ್ಟು ನಾಲೆಡ್ಜ್ ಇಲ್ಲ ನನಗೆ. ಏನು ಇಷ್ಟು ಒಂದು ಅಂದರೆ ಅಷ್ಟು ಬೇಜಾರಾಗೋದು, ನನಗೆ ಮಾತಾಡೋಕ್ಕೆ ಭಯ ಆಗೋದು. ನಾಲೆಡ್ಜ್ ಇಲ್ವಲ್ಲ ಯಾವುದ್ರ ಬಗ್ಗೆ ನನಗೆ, ಎಲ್ಲರೂ ಮುಂದಕ್ಕೆ ಹೋಗ್ತಿದ್ದಾರೆ ಅಂತೇಳಿ. ಸೊ ಅದಾದಮೇಲೆ ಕಂಪ್ಯೂಟರ್ ಕ್ಲಾಸ್ ಸೇರ್ಕೊಂಡ್ಬಿಡ್ಬೇಕಂತ ಅಲ್ದಾಡಿ ಸಿಗಲಿಲ್ಲ, ದುಡ್ಡಿಲ್ಲ ಅಂತೇಳಿ. ಆಮೇಲೆ ಹೆಂಗಾದ್ರೂ ಮಾಡಿ ಯಾವುದೋ ಸ್ಟುಡಿಯೋ ಸೇರ್ಕೊಂಬಿಡೋಣ, ಅಲ್ಲಿ ಹೆಂಗಾದ್ರೂ ಮಾಡಿ ಅಂತೇಳಿ ಇದು ಈಗ ಗೊತ್ತಾಯ್ತು ನಮಗೆ ಎಡಿಟಿಂಗ್ ಅನ್ನೋದು ಪಾರ್ಟ್ ಬರುತ್ತೆ ಸಿನಿಮಾದಲ್ಲಿ, ಸೌಂಡ್ ಈ ಥರ ಎಲ್ಲ ಇದೆ. ಸೌಂಡ್ ಇಂಜಿನಿಯರ್ ಗೊತ್ತಿರಲಿಲ್ಲ, ಎಡಿಟಿಂಗ್ ಅಂತ ಕಲಿಬೇಕು, ಆಗ ಸಿನಿಮಾಗೆ ಯೂಸ್ ಆಗುತ್ತೆ ಅಂತೇಳಿ. ಅದು ಅಷ್ಟೇ, ಯಾರೋ ಒಬ್ಬರು ಮೊಬೈಲಲ್ಲಿ ವಿಡಿಯೋ ತೋರಿಸಿದ್ರು, ಒಂದು ಹಾಡೋದು ಶೂಟ್ ಮಾಡಿರೋದು. ಇದು ಹೆಂಗೆ ಶೂಟ್ ಮಾಡಿದ್ವಿ, ಮೊಬೈಲಲ್ಲಿ ಶೂಟ್ ಮಾಡಿದ್ವಿ ಅಂತ. ಆ್ಯಕ್ಚುಲಿ ಕ್ಯಾಮ್ರಾ ಶೂಟ್ ಮಾಡಿದ್ರು ಅವರು. ನನಗೆ ಇದು ಹೆಂಗೆ ಇವರು ಮೊಬೈಲಲ್ಲಿ ಇಷ್ಟ, ನಮ್ಮ ಮೊಬೈಲ್ ಹಿಂಗೆ ಬರಲ್ವಲ್ಲ ಈ ಕ್ವಶನ್. ಅಷ್ಟು ನಾಲೆಡ್ಜ್ ಇಲ್ಲ ಅಂದರೆ ಝೀರೋ ನನಗೆ. ಆಮೇಲೆ ಎಡಿಟಿಂಗ್ ಕಟ್ ಎಲ್ಲ ಮಾಡಿದ್ದಾರೆ, ಇದು ಹೆಂಗೆ ಕಟ್ ಮಾಡಿದ್ರು ಇವ್ರು, ಇದು ಹಿಂಗೆ ಶೂಟ್ ಮಾಡಿದ್ದಾರೆ. ದಡ್ಡ ಅಂದರೆ ದಡ್ಡ. ನನಗೆ ಕೆಲಸ ಕೇಳೋಕ್ಕೆ ಧೈರ್ಯ, ಬೇರೆಯವ್ರ ಹತ್ರ, ಬೇರೆ ಡೈರೆಕ್ಟರ್ ಹತ್ರ ಕೆಲಸ ಕೇಳೋಕ್ಕೆ ಧೈರ್ಯ, ಅಷ್ಟು ಧೈರ್ಯ ಇಲ್ಲ. ಏನು ಗೊತ್ತಿಲ್ವಲ್ಲ ನಮಗೆ ಅಂತ. ಅವರು ಆಡ್ಕೊಳ್ಳೋರೆ, ಇದು ಹಂಗೆ ಶೂಟ್ ಮಾಡೋ ಹಿಂಗೆ ಸುಮ್ಮನೆ ಏನಿಲ್ಲ, ಅವ್ರಿಗೆ ಕಷ್ಟಪಟ್ಟು ಎಲ್ಲ ಇನ್ವೆಸ್ಟ್ ಮಾಡಿದ್ರು. ಆಮೇಲೆ ಎಡಿಟಿಂಗ್ ಕಲ್ತ್ಕೊಂಡು ಅಂತೇಳಿ ಸ್ಟುಡಿಯೋಗೆ ಮೇಲೆ ಸೇರಿಕೊಂಡೆ, ಹೋಮ್ ಸ್ಟುಡಿಯೋ ಅಂತ. ಅಲ್ಲಿ ಹೋಗಿ ಕಾಫಿ ಟೀ ತಂದು ಕೊಡೋದು, ಕಸ ಗುಡಿಸೋದು, ಅದು ಇದು ಅಂತೇಳಿ ಹೆಂಗೋ ಸೇರಿಕೊಂಡು ನನ್ನ ಅದೃಷ್ಟಕ್ಕೆ ಏನೋ ಒಂದಾಗಿ ಸೌಂಡ್ ಇಂಜಿನಿಯರ್ ಇದಕ್ಕೆ. ನೋಡಪ್ಪ, ಆ ಸೌಂಡ್ ಇಂಜಿನಿಯರ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ನನಗೆ. ಇಲ್ಲಿ ರೆಕಾರ್ಡ್ ಮಾಡೋದು ಅಂತ ಹೇಳ್ಬಿಟ್ಟು ಬಿಡಲಿಲ್ಲ, ರಾತ್ರಿ ಆಗಲ್ಲ. ಅವಕಾಶ ಕೊಟ್ಟವರಲ್ಲಿ ಅಲ್ಲಿ ಅದೇನಾಯಿತು ಅಂತ ಹೇಳಿದ್ರೆ, ನಾನು ಹಿಂಗೆ ಕೆಲಸ ಮಾಡ್ತಿದ್ದೆ, ಕಾಫಿ ಟೀ ತಂದು ಕೊಡೋದು, ಬ್ಯಾಂಕ್ ದುಡ್ಡು ಕೊಡೋದು ಮಾಡ್ತಿದ್ನ. ಅಲ್ಲಿ ಒಬ್ಬರು ಆ ಸ್ಟುಡಿಯೋ ಓನರ್ದು ತಂದೆ ಒಬ್ಬರು ಹುಷಾರಿಲ್ಲದೆ ಹಾಸ್ಪಿಟ್ಲ್ ಸೇರಿಕೊಂಡ್ರು. ಆವಾಗ ನಾನು ಹೋಗಿ ಹಾಸ್ಪಿಟಲಲ್ಲಿ ಸ್ವಲ್ಪ ನೋಡಿಕೊಂಡೆ. ಆಗ ಅವರು ಆ ವ್ಯಕ್ತಿ, ದೊಡ್ಡ ವ್ಯಕ್ತಿ, ಅವರು HMK ಮೂರ್ತಿ ಅಂತ, ಅವರು ಕನ್ನಡ ಸಿನಿಮಾದಲ್ಲಿ ಫಸ್ಟ್ ಸೀರಿಯಲ್ ಇದು ಮಾಡಿದ್ರು. ಅವ್ರು ಹೇಳಿದ್ರು ಅವ್ರ ಮಗನಿಗೆ, ನೋಡಿ ಇವನ್ನ ನೀವು ಇದು ಮಾಡಿಸ್ಬೇಕು ಅಂತ ಮಗನಿಗೆ ಹೇಳಿದ್ರು, ಒಳ್ಳೆ ಇದು ಅಂದರೆ ಸೌಂಡ್ ಇಂಜಿನಿಯರ್ ನಮ್ಮ ಮಾಡಿ ಅಂತ. ಆಮೇಲೆ ಅವ್ರು ಹುಷಾರಾದರು. ನಾನು ಹೋಗಿ ಅಲ್ಲಿ ದೇವ್ರ ಹತ್ರ, ದೇವರೇ ಹುಷಾರಾಗ್ಬಿಡ್ಲಪ್ಪ ಹಂಗೆ ಅಂತ. ಫುಲ್ ಇದೇ ಇರಲಿಲ್ಲ ಅಂದರೆ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದ್ದರು. ಅದೇನೋ ಗೊತ್ತಿಲ್ಲ ನನಗೆ, ಆ ವ್ಯಕ್ತಿ ಕಂಡ್ರೆ ತುಂಬ ಇಷ್ಟ ಆಯಿತು. ನಾನು ದೇವ್ರ ಹತ್ರ ಕೇಳ್ಕೊ, ದೇವರೇ ಒಳ್ಳೇದು ಮಾಡಲಿ ಅಂತ ಹಂಗಿದ್ನಲ್ಲ. ಅದೇನೋ ಅವ್ರಿಗೆ ಮನಸ್ಸು ಬಂತ ಗೊತ್ತಿಲ್ಲ, ನನಗೆ ಆ ಸೌಂಡ್ ಇಂಜಿನಿಯರ್ ಅಂತ ಏನಂತ ಗೊತ್ತಿಲ್ಲ, ಕೂರಿಸ್ಕೊಂಡ್ಬಿಟ್ರು. ಯಾಕೋ ಹೆಸರು ಉದ್ದ ಇದೆ, ಮುಂದ್ಗಡೆ ಇಂಜಿನಿಯರ್ ಬೇರೆ ಅಂತ ಇದೆ ಆಯಿತಾ. ಮುಂದೆ ಫ್ಯೂಚರಲ್ಲಿ ಫೇಸ್ಬುಕ್ಕಲ್ಲಿ ಅವ್ರು ಹಾಕೊಬೋದಲ್ಲ ಇಂಜಿನಿಯರ್ ಅಂತ, ಓದಿರೋದು ಇಲ್ಲಿ ಆರ್ಟ್ಸ್ ಅಂತ ಹೇಳ್ಬಿಟ್ಟು ಯಾಕೋ ಚೆನ್ನಾಗಿದೆ ಅಂತೇಳಿ ಕೂರಿಸ್ಕೊಂಡೆ. ಆಮೇಲೆ ಕಷ್ಟಪಟ್ಟೆ. ಓಕೆ, ಇದು ಅಷ್ಟು ಈಸಿಯಾಗಿ ಸಿಗಲಿಲ್ಲ. ಒಂದ್ಸಲಿ ಏನಾಯಿತು ಅಂತ ಹೇಳಿದ್ರೆ, ಸೌಂಡ್ ಈ ರೆಕಾರ್ಡಿಂಗ್ ಕೇಬಲ್ ಎಲ್ಲ ಈ ಎಡಿಟಿಂಗ್ ಥರಲ್ಲ, ತುಂಬ ಕೇಬಲ್ಗಳಿರ್ತವೆ, ಇನ್ನು ಔಟ್ ಏನು ಗೊತ್ತೇ ಇಲ್ಲ. ಒಂದ್ಸಲ ಫುಲ್ ಬಿಚ್ಚಿಬಿಟ್ರು ಅವರು. ಈಗ ಜೋಡಿಸು ಅಂತ ಹೇಳಿದ್ರು. ಅಪ್ಪ, ಯಾವುದು ಗೊತ್ತಾಗ್ತದೆ, ಇನ್ನೂ ಔಟ ಗೊತ್ತಿಲ್ಲ ನನಗೆ, ಯಾವ ಕೇಬಲ್ ಎಲ್ಲಿಂದ ಬರುತ್ತೆ. ಒಬ್ಬ ದೊಡ್ಡ ತಲೆ. ನಾವು ಬಿಡಲಿಲ್ಲ, ರಾತ್ರಿ ಎಲ್ಲ ಕೂತ್ಕೊಂಡು ಬರೆದಿಟ್ಕೊಳ್ಳೋದು, ಆ ಪೆನ್ ತೊಗೊಂಡು ಇದೇನು ಅದೇನು ಈ ಕೇಬಲ್ ಏನು ಫೋಟೋ ತಗೊಳ್ಳೋದು ಅದರದ್ದು. ಬಿಡಲೇ ಇಲ್ಲ. ಅದು ಹೇಳಿದೆ 3 ದಿನ ನಿದ್ದೆ ಮಾಡಲಿಲ್ಲ. 56 kg ಬಂದುಬಿಟ್ಟಿದೆ ನಾನು. ಅಂದರೆ ತುಂಬ ಸಣ್ಣ ಆಗ್ಬಿಟ್ಟಿದೆ, ಏನು ಹಿಂಗಾಗ್ಬಿಟ್ಟಿದೆ ಅನ್ನೋ ಥರ ಬಂದುಬಿಟ್ಟಿದ್ದು. ನಿದ್ದೆ ಇಲ್ಲ, ಊಟ ಇಲ್ಲ, ತುಂಬ ಇದು. ಊಟನ ನಾವು ನಮಗೆ ಅವರು ಪೇಮೆಂಟ್, ನಮ್ಮ ಸ್ಯಾಲ್ರಿನಲ್ಲೇ ನಾವು ಊಟ ಮಾಡ್ಕೋಬೇಕಿತ್ತು. ಆ ಏರಿಯಾ ಇಂದಿರಾನಗರ ಏರಿಯಾಕ್ಕೆ ತುಂಬ ಕಾಸ್ಟ್ಲಿ. ಆವಾಗ ನಾವು 30 ರೂಪಾಯಿ ಇಡ್ಲಿ ವಡೆಗೆ 30 ರೂಪಾಯಿ ಅಂತ ಎಲ್ಲಿ ಊಟ ಅದಕ್ಕೆ ಬೇಡ ಅಂತೇಳಿ ಮಧ್ಯಾಹ್ನ ಸಂಜೆ ಊಟ ಮಾಡ್ಕೊಳ್ಳೋಣ, ಮಧ್ಯಾಹ್ನ ಊಟ ಮಾಡ್ಕೊಳ್ಳೋಣ ಅಂತೇಳಿ ಹಿಂಗೆ ತಳ್ಳಿ ಹಬ್ಬ ಅದಂತೂ. ಬಟ್ ಒಂದು ಒಳ್ಳೆ ಅನುಭವ ಆಯಿತು ಅಷ್ಟಕ್ಕೆ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ಸ್ವಲ್ಪ. ಓಕೆ, ಸೌಂಡ್ ಇಂಜಿನಿಯರ್ ಆಯಿತು, ಆಮೇಲೆ ಎಡಿಟಿಂಗ್ ಆಯಿತು. ಸೊ ಹಾಗೆ ಒಂದೊಂದೇ ಬಂದು ಅಲ್ಲಿಂದ ಒಂದು ಮೈಂಡ್ ಕೇಳ್ತಾ ಇತ್ತು. ಅಲ್ಲಿಂದ ನಾನು ಡಿಗ್ರಿ ಮಾಡಿಕೊಂಡೆ ಬ್ಯಾಂಗ್ಳೂರಲ್ಲಿ, ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು. ಆವಾಗ ವೀಕೆಂಡ್ ವಿತ್ ರಮೇಶ್ಗೆಲ್ಲ ವರ್ಕ್ ಮಾಡಿದ್ದೀನಿ ನಾನು, ಅಂದರೆ ಇದು ಕ್ಯಾಮರಾ ಅಸಿಸ್ಟೆಂಟ್ ಆಗಿ. ಆಮೇಲೆ ಒಂದಿಷ್ಟು ಸಿನಿಮಾಗಳು ಎಲ್ಲ ವರ್ಕ್ ಮಾಡಿಕೊಂಡು, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಸೌಂಡ್ ಇಂಜಿನಿಯರ್ ಆಗಿ. ಅದಾದಮೇಲೆ ದುಡ್ಡಾಯ್ತಾ? ಎಂಥದ್ದು ಬೆಂಗಳೂರಿಗೆ ಹೋಗಿ ದುಡ್ಡು ಮಾಡಿದ್ರೆ? ದುಡ್ಡು ಅಂತ ನಾನು ಹೇಳಿದೆ, ಇವನ್ ಪ್ರತಿ ಸರಿ ಬರುವಾಗ ಖಾಲಿ ಕೈನೇ ನಂದು. ನಾನು ಕ್ಲಬ್ಬಲ್ಲಿ ಇರ್ಬೇಕಾದ್ರೆ ದುಡ್ಡು ತಂದಿದ್ದೀನಿ 10,000 ರೂಪಾಯಿ ಜೋಬಲ್ಲಿ. ಹುಷಾರು ಬಸ್ಸಲ್ಲಿ 10,000 ರೂಪಾಯಿ ಇದೆ ಅಂತೇಳಿ ಚೆನ್ನಾಗಾಗಿದ್ದೆ. ಬೇರೆ ಗುಂಡಕ್ಕೆ ಕ್ಲಬ್ಬಲ್ಲಿ ಇರಬೇಕಾದ್ರೆ ಮನೇಲಿ ತಗೊಂಡೋಗ್ಕೊಂಡು ಬಂದು ಹಿಂಗೆ ಇಡೋದೇ ಒಂದು ಖುಷಿ. ಅದೇ ಲಾಸ್ಟ್. ಅದಾದ್ರೆ ಒಂದ್ಸಲಿ ಬೆಂಗಳೂರಿಂದ ದುಡ್ಡು ಬಂದಿಲ್ಲ. ಬೇಗ ಇಲ್ಲಿ ಬೇರೆ ತಗೊಂಡೋಗಿದ್ದೀನಿ ಹೊರ್ತು
ಇಲ್ಲೇನು ಆ ಕಡೆ ಈ ಕಡೆ ಮಾಡಿಕೊಂಡು ಬಟ್ ಆದರೆ ಒಂದು ಒಳ್ಳೆ ಎಜುಕೇಷನ್ ಕೊಡ್ತು. ಅಂದರೆ ಸೌಂಡ್ ಇಂಜಿನಿಯರ್ ಮಾಡ್ತು, ಎಡಿಟರ್, ನನಗೇನು ಇದೆ ಎಡಿಟರ್ ಮಾಡಿಬಿಡ್ತಾನೆ ಫಿಲಮ್, ಹುಲಿರಾಯ ಸಿನಿಮಾ, ಅಟೆಂಪ್ಟ್ ಟು ಮರ್ಡರ್ ಅಂತ ಸಿನಿಮಾ, ಮತ್ತು ಮರ್ಯಾದೆ ಪ್ರಶ್ನೆ ಸಿನಿಮಾ, ಇದೆಲ್ಲ ಸಿನಿಮಾಗಳು ನಾನು ಏನೂ ಇಲ್ದಿರೋ ಮಾಡಿಬಿಟ್ಟೆ. ಸೊ ಅದೊಂದು ಧೈರ್ಯ ಕೊಡ್ತು, ಏನಾದರೂ ಪರವಾಗಿಲ್ಲ ಹುಡುಗು ಅಂತೇಳಿ. ಸೌಂಡ್ ಇಂಜಿನಿಯರ್ ಅಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡೋದು, ಅದೆಲ್ಲ ಒಂದು ಒಳ್ಳೆ ಅನುಭವ. ಇದರಲ್ಲೂ ಮಾಡಿದ್ರಲ್ಲ ಉದಯ ಟಿವಿಯಲ್ಲಿ ಸಂಗೀತ ಅಂತ ಒಂದು ಪ್ರೋಗ್ರಾಮು, ಸಂಗೀತ ಅಂತ ಅದು ಸ್ಟಾರ್ಟ್ ಮಾಡಿದ್ದು ನಾವೇ ಫಸ್ಟ್ ಸ್ಟಾರ್ಟಿಂಗ್ ಇದರಲ್ಲಿ. ಅದರ ಒಳ್ಳೆ ಇದು ಹೌದು, ಒಂದು ನಿಮಿಷದ ಇದು ಬರ್ತಲ್ಲ, ಅದರ ಸ್ಟಾರ್ಟಿಂಗ್ ಮಾಡಿದ್ದು. ಆ ಥರ ಒಳ್ಳೊಳ್ಳೆ ಓದ ಕಡೆ ಎಲ್ಲ ಅನುಭವ ಸಿಕ್ತು. ಆಮೇಲೆ ಒಳ್ಳೆ ದೇವರು ಸಪೋರ್ಟ್ ಮಾಡಿದ್ರು ನನಗೆ. ಓಕೆ ನಿನಗಾಗುತ್ತೆ ಒಂದು ಒಳ್ಳೆ ಓದ ಕಡೆ ಎಲ್ಲ ಒಳ್ಳೆ ಹೆಸರು ಬಂತು ನನಗೆ. ಓಕೆ ಇನ್ನೊಬ್ರು ಇದ್ರ ಕಿರಣ್ ಸೋಮರ್ಪೇಟೆ ಅವರು ನಮ್ಮ ಫ್ರೆಂಡ್ ಅವಾಗ. ಸೊ ಅವರು ಎಲ್ಲ ಸೇರಿಕೊಂಡು ಇದು ಮಾಡಿಕೊಂಡು ಸ್ಟಾರ್ಟಿಂಗ್ ಮಾಡಿದ್ವಿ. ಆಮೇಲೆ ಹಾಂ ಪಲ್ಟಿ ಒಂದೊಂದು ಎರಡಲ್ಲ. ಅದೇ ನಾನು ಈಗ ಬರುವಾಗ ಅದನ್ನೇ ಹೇಳಿದೆ, ಎಲ್ಲೋ ಒಂದು ಫಲ ಸಿಗಬೇಕಾದ್ರೆ ಸಡನ್ನೇ ಫಲ ಸಿಕ್ಬಿಟ್ರೆ ಅದ್ರದ್ದು ಟೇಸ್ಟ್ ಏನಂತ ಗೊತ್ತಾಗಲ್ಲ. ನಾವು ಈ ಥರ ಅನುಭವಗಳು ಇಟ್ಕೊಂಡು ಅಂದರೆ ಎಲ್ಲವೂ ಅಷ್ಟೇ, ಆ ಅನುಭವಗಳು ಇವ್ರಿಗೆ ಏನಾಗ್ತದೆ ಮುಂದೆ ಏನು ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ 10 ಸಲ ಯೋಚನೆ ಮಾಡಿಸುತ್ತೆ. ಒಂದೇ ಸಕ್ಸಸ್ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಅನುಭವಗಳನ್ನ ತಗೊಳ್ಳೋದೇ ಇಲ್ಲ. ಅದೇನು ಅಂತಂದರೆ ಮುಂದೆ ಮಾಡೋಕ್ಕೋಗಿ ದೊಡ್ಡ ಪಲ್ಟಿ ಹೊಡೆದ್ಬಿಡುತ್ತೆ. ಹಾಗಾಗಿ ಈ ಅನುಭವಗಳು ಯಾರ್ದು ಈಗ ನಮ್ಮ ಸಂಕೇತವರ ಅನುಭವಗಳು ಕೇಳುವಾಗ ನಮಗೂ ಈಗ ನಮ್ಮ ಲೈಫಲ್ಲೂ ಈಗ ಆಗಿದ್ದು ಇದೆ, ಈ ಥರನೇ ವಿಚಾರಗಳೆಲ್ಲವೂ ಬಂದು ಕೊನೆಗೆ ನಮ್ಮೂರೇ ನಮಗೆ ಮೇಲು ಅಂತ ಹೇಳೋ ರೀತಿಯಲ್ಲಿ ಬಂದು, ಮತ್ತು ನನ್ನ ತಲೆಯಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು. ಈಗ ಸಂಕೇತವ್ರಿಗೆ ನಾನು ಬಂದಾಗಲೇ ಹೇಳಿದ್ದೆ, ಅವ್ರು ನಮ್ಮ ಸ್ಟುಡಿಯೋಗೆ ಬಂದಾಗ ಹೇಳಿದೆ, ಬನ್ನಿ ನೋಡಿ ಇಲ್ಲಿ ಬಂದು ಈ ಥರ ಒಂದು ಸ್ಟುಡಿಯೋಯಿಂದ ಬಂದು ನೋಡಿ, ತುಂಬ ಆವಾಗಲೇ ಒಂದು ಇವರು ಇದಾಕಿದ್ದು ಫೇಸ್ಬುಕ್ಕಲ್ಲಿ ಚೆನ್ನಾಗಿ ಬಂದಿದೆ ಅಂತೇಳಿ. ಯಾಕೆಂದರೆ ಲೋಕಲ್ ಆಗಿ ವೋಕಲ್ ಮಾಡ್ಬೋದು ಅಂತ ಹೇಳುವಂಥದ್ದು ಒಂದು ಕಾನ್ಸೆಪ್ಟ್ ಇತ್ತೀಚೆಗೆ ನಮ್ಮ ಸರ್ಕಾರದ, ನಮ್ಮ ಸೆಂಟ್ರಲ್ ಅವರು ಇದು ಮೋದಿ ಸರ್ಕಾರದ ಒಂದು ಇದು ಲೋಕಲ್ ವೋಕಲ್, ಅದು ಇತ್ತೀಚೆಗೆ ನನಗೆ ತಲೆ ನಿಂತಿದೆ. 2014ರಿಂದ ಈ ಕಡೆಗೆ, ಅಲ್ಲಿವರೆಗೆ ಇರಲಿಲ್ಲ. ಯಾಕೆಂದರೆ ಇಲ್ಲೇ ಮಾಡ್ಬೋದು, ನಾವು ಅಲ್ಲೇ ಹೋಗಿ ಮಾಡಬೇಕು ಅಂತೇನಿಲ್ಲ. ಯಾಕೆಂದರೆ ಸೋಷಿಯಲ್ ಮೀಡಿಯಾ ಇವತ್ತು ಅಷ್ಟು ಫಾಸ್ಟ್ ಆಗಿದೆ. ಕೊಡುವ ಕಂಟೆಂಟ್ ಕರೆಕ್ಟಾಗಿ ಕೊಟ್ಟರೆ ಖಂಡಿತವಾಗ್ಲೂ ಜನ ರಿಸೀವ್ ಮಾಡೇ ಮಾಡ್ತಾರೆ. ಈ ಇಷ್ಟು ವರ್ಷದ ಅನುಭವನ ಅವರು ಕೊನೆಯಾಗಿ ಈ ಒಂದು ಹಾಡಲ್ಲಿ ಒಂದು ಜನರಿಗೆ ಪ್ರೆಸೆಂಟ್ ಮಾಡಿದ್ದಾರೆ. ಜನ ಒಳ್ಳೆ ರೀತಿಯಲ್ಲಿ ರಿಸೀವ್ ಮಾಡಿದ್ದಾರೆ. ಇನ್ನು ನೀವೇ ಹೇಳಬೇಕು. ಇನ್ನು ಇಷ್ಟು ಆ ಪಲ್ಟಿ ಹೊಡೆದ ಅನುಭವಗಳೆಲ್ಲ ಈಗ ಒಂದು ಫಲ ಕೊಡೋ ಸಮಯ. ನಾವು ಒಂದು ಗಿಡ ನೆಟ್ಟು, ಎಕ್ಸಾಂಪಲ್ ಒಂದು ಮಾವಿನ ಗಿಡ ನೆಟ್ಟು ಇವತ್ತು ನೆಟ್ಟು ಮುಂದಿನ ವರ್ಷಕ್ಕೆ ಫಲ ಕೊಟ್ಟರೆ ನಮಗೆ ಆ ರುಚಿ ಗೊತ್ತಾಗೋದಿಲ್ಲ. ಮುಂದಿನ ವರ್ಷ ನೆಟ್ಟು ನಾವು ಫಲ ಬರುತ್ತೆ ನಿರೀಕ್ಷೆ ಮಾಡಿರ್ತೀವಿ, ಆದರೆ ಫಲ ಕೊಟ್ಟಿರೋದಿಲ್ಲ. ಇನ್ನೊಂದಷ್ಟು ಗೊಬ್ಬರ ಹಾಕ್ತೀವಿ, ಇನ್ನೊಂದಷ್ಟು ಒಂದು ಕೆಲಸ ಮಾಡಿರ್ತೀವಿ, ಒಂದು 4 ವರ್ಷ ಕಾಯಿಸುತ್ತೆ. 4 ವರ್ಷ ಬಿಟ್ಟು ನಮಗೆ ಆ ಫಲ ಕೊಡೋದಿಗೆ ಅದನ್ನ ತಿಂದಾಗ ಸಿಗುವಂಥ ಟೇಸ್ಟ್ ಮೊದಲು ತಿಂದಾಗ ನಮಗೆ ಸಿಗೋದಿಲ್ಲ. ಅದು ಮತ್ತು ಅದು ಫಲ ಬಂದಾಗ ಓಹ್ ನಾನು ಇಷ್ಟು ವರ್ಷ ಕಾದೆ ನಾನು ಅಲ್ಲಿಗೆ, ಪರವಾಗಿಲ್ಲ ಈಗ ಅದು ಸಿಗ್ತಾ ಇದೆ ಅಲ್ಲ ಅಂತ ಹೇಳುವಂಥದ್ದು. ಮತ್ತೆ ಅದು ಸಿಕ್ಕಿದ ಮೇಲೆ ಆ ಗಿಡನ ಇನ್ನೂ ಚೆನ್ನಾಗಿ ನೋಡ್ಕೊಂಡೇ ಹೋಗ್ಬೇಕು. ಅವಕಾಶ ನಮ್ಗೆ 2 ಇರುತ್ತೆ. ಒಂದು ನಮಗೆ ಕಾಯೋದು, ಇನ್ನೊಂದು ಆ ಗಿಡ ತೆಗೆದು ಬೇರೆ ಗಿಡ ಹಾಕುವಂತ ಅವಕಾಶ ಕೂಡ ಇರುತ್ತೆ. ಹೌದು ಹೌದು. ಇವ್ರು ನನಗೆ ಏನು ಆಗ್ತಾ ಇಲ್ಲ, ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಹೋಗೋ ಅವಕಾಶ ಕೂಡ ಇತ್ತು, ಅದು ಹೋಗಿಲ್ಲ. ಹೌದು ಹೌದು ಕಾಯುವಿಕೆ, ಹೌದು, ಅದು ತುಂಬ ಡೆಡಿಕೇಶನ್. ಹಾಗಾಗಿ ಈ ಒಂದು ಶ್ರಮ ನಾವಿಲ್ಲಿ ಈಗ ಈ ವಾಂಟೆಡ್ ಬಾಲ ಈ ಹಾಡು ಏನಿದೆ ಇದರ ಒಂದು 90% ಇವರೇ ಅದಕ್ಕೆ ಪೂರ್ತಿ ಎಫರ್ಟ್ ಹಾಕಿದ್ದು. ಯಾಕೆಂದರೆ ಆ ಒನ್ ಮ್ಯಾನ್ ಇದರಲ್ಲಿ ಬಾಕಿ ನಾವು ಮೋರಲಾಗಿ, ನಾನು ಆಗಲೇ ಹೇಳಿದಾಗೆ ಮೋರಲಾಗಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಸ್ಟುಡಿಯೋ ವರ್ಕ್ ಆಗಲಿ ಇದಕ್ಕಾಗಲಿ ಪೂರ್ಣ ಪ್ರಮಾಣದ ಸಪೋರ್ಟ್ ಮಾಡ್ತಾ ಇದ್ದೀವಿ. ಬಟ್ ಕಾನ್ಸೆಪ್ಟ್ ತಲೆಯಲ್ಲಿ ತುಂಬ ಇದ್ದಿದ್ದು ಇವ್ರದೇ, ಈ ಥರದಲ್ಲೇ ಬರಬೇಕು ಫಿಲ್ಮ್, ಮತ್ತು ಫಿಲ್ಮಾಗೇ ಇರಬೇಕು ಮೋಹನ್ ಸರ್. ಯಾಕೆಂದರೆ ನಾವೇನೋ ಒಂದು ಮಾಡೋಕ್ಕೆ ಹೋದರೆ ಅದು ಜನಗಳು ರಿಸೀವ್ ಮಾಡಲ್ಲ ಅಂತ ಹೇಳುವಂಥದ್ದು ಇತ್ತು. ಬಟ್ ಹಾಗಾಗಿ ಹೇಳ್ತಾ ಇದ್ರು ಫೀಡ್ಬ್ಯಾಕ್ ಮೇಲೆ, ಇನ್ನೊಂದು ಹೆಸರಿಗೆ ಒಂದು ಮೂವಿ ಮಾಡಿದ್ದೇನೆ ಅಂತ ಮಾಡ್ಕೊಂಡು ಹೋದ್ರೆ ಅಷ್ಟು ಇದಾಗೋದಿಲ್ಲ. ಬಟ್ ಮಾಡಿದಾಗ ಎಫರ್ಟ್ ಹಾಕಿ ಏನೋ ಒಂದು ನೋಡೋವನಿಗೆ ನೋಡ್ಬೇಕು ಅನ್ಸ್ಬೇಕು, ಅದು ನಮಗೆ ಇಷ್ಟ ಆಗ್ಬೇಕು. ಮೈನ್ ನೋಡಿದ್ದೇನೆ ಅಂತ ಅನ್ಸ್ಬೇಕು. ನಾನು ಹೇಳಿದ್ನಲ್ಲ 1.5 ಲಕ್ಷ ಖರ್ಚು ಮಾಡಿ ನಾನು ಸುಮ್ಮನೆ ಹಂಗೆ ಇಟ್ಕೊಂಡಿದ್ದೀನಿ ಇವಾಗ. ಬಟ್ ಇಷ್ಟ ಆಗಬೇಕು. ಈವನ್ ಇದು ನನಗೆ ಇಷ್ಟ ಆಗಲಿಲ್ಲ ಅಂದ್ರೆ ನಾನು ರಿಲೀಸ್ ಮಾಡ್ತಾ ಇರಲಿಲ್ಲ ಬೇಡ. ಇಷ್ಟ ಆಗಬೇಕು ನನಗೆ. ಈವನ್ ಹಾಡು ಆಗಲಿ, ಪ್ರತಿಯೊಂದು ಸೀನ್ ಅಷ್ಟೇ. ಪ್ರತಿ ಸಲ ನೋಡಿದಾಗ ಇಷ್ಟ ಆಗಿಲ್ಲ, ಇಷ್ಟ ಆಗೋ ಥರ ಎಡಿಟ್ ಮಾಡಬೇಕು. ಸೊ ನನಗಿಷ್ಟ ಆಗದೆ ನಾನು ಇನ್ನೊಬ್ರಿಗೆ ಇಷ್ಟ ಮಾಡ್ಕೊಳ್ಳಿ ಅಂತ ಹೆಂಗೆ ಕೊಡಲಿಕ್ಕೆ ಸಾಧ್ಯ? ಇಷ್ಟ ಆಗಬೇಕಷ್ಟೇ. ಅದು ಹಿಂಗೆ ತಪ್ಪೋ ಸರಿನೋ ಗೊತ್ತಿಲ್ಲ, ಇಷ್ಟ ಆಗಬೇಕು ಅಷ್ಟೇ ಜನರಿಗೆ, ನೋಡೋರಿಗೆ. ಸಿನಿಮಾದ ಬಗ್ಗೆ ಸುಮಾರು ಜನ ನೋಡಿದ್ದಾರೆ, ಅನೇಕರಿಗೆ ಗೊತ್ತಾಗಿದೆ. ಪುನಃ ನಾವು ಅದನ್ನು ರಿಪೀಟ್ ಮಾಡಿದ್ರೆ ಅರ್ಥ ಇರೋದಿಲ್ಲ. ಹಾಗಾಗಿ ನೀವು ಒಂದು ಆ ಜರ್ನಿ ಬಗ್ಗೆ ಒಂದು ಬ್ರೀಫ್ ಆಗಿ ಹೇಳ್ಬಿಡಿ. ಸಿನಿಮಾ ವಾಂಟೆಡ್ ಬಾಲ್ ಬ್ರೀಫ್ ಆಗಿ ಶೂಟಿಂಗು, ನೀವು ಕಾನ್ಸೆಪ್ಟ್ ಇಂಪ್ಲಿಮೆಂಟ್ ಮಾಡೋಕ್ಕೆ ಮುಂದಾಗಿದ್ದು, ಜೊತೆಗೆ ನಿಂತವರು. ಮೇಯ್ನಾಗಿ ಅದೇ ನಮಗೆ ಸಿನಿಮಾ ಸ್ಟಾರ್ಟ್ ಮಾಡಿ ಫಸ್ಟು ನಮಗೆ ನನ್ನ ಫ್ರೆಂಡ್ ಕ್ಯಾರೆಕ್ಟ್ರು, ಲಕ್ಷ್ಮಣನ ಕ್ಯಾರೆಕ್ಟ್ರು ತುಂಬ ಇಂಪಾರ್ಟೆಂಟ್ ರೋಲ್. ನನ್ನ ಜೊತೆಗೆ ಇದಾಗುತ್ತೆ. ಅವ್ರು ಒಂದಿನ ಕೈ ಕೊಟ್ಟರು ಸಿನಿಮಾ ಆಗಲ್ಲ ಆ ಥರ. ವಿಷ್ಣು ಅಂತ ಡ್ಯಾನ್ಸ್ ಮಾಸ್ಟರ್ ಅವರು ಮೇಯ್ನ ಇದು ಫಸ್ಟು ಇದು ಮಾಡಿದ್ದು ನೋಡಿ ಅಂತ ಹೇಳಿ ಅವರು ಮಾಡ್ತೀನಿ ಅಂತ ಹೇಳಿದ್ರು. ವಿರಾಜ್ಪೇಟೆ ಅವ್ರು ತುಂಬ ಬ್ಯುಸಿ ಇದ್ದರು, ಆದರೂ ನಮಗೆಲ್ಲೂ ಕೈ ಕೊಡಲಿಲ್ಲ. ಇವಾಗಲೂ ಸಪೋರ್ಟು. ಈಗೇನು ಇನ್ನೊಂದೇನೋ ಕೇಳಿಸಿದ್ರೆ ಓಕೆ ಇದ್ರ ಮಾಡೋ ಸರ್ ಚೆನ್ನಾಗಿ, ಆ ಥರ ಒಂದು ಸಪೋರ್ಟು. ಆ್ಯಕ್ಟಿಂಗ್ ಮೇಯ್ನು ಇಂಪಾರ್ಟೆಂಟ್ ರೋಲ್ ಅದು. ಅವರಿಗೆ ಆ್ಯಕ್ಟಿಂಗ್ ಅವ್ರಿಗೆ ಇದೇ ಇರಲಿಲ್ಲ. ಆಮೇಲೆ ಅವರು ಬಂದು ನಾವು ಒಂದು ಸ್ವಲ್ಪ ರಿಹರ್ಸಲ್ ಎಲ್ಲ ಮಾಡಿದ್ವಿ.
ತುಂಬ ಚೆನ್ನಾಗಿ ಸಪೋರ್ಟ್ ಮಾಡೋದು ತಿಂದು ಹಾಕ್ಬಿಟ್ರು ಕ್ಯಾರೆಕ್ಟರ್ನ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಆ ಥರ ಒಂದು ಕ್ಯಾರೆಕ್ಟ್ರು. ಅದಕ್ಕೆ ಮುಂಚೆ ಇನ್ನೊಬ್ಬರು ವ್ಯಕ್ತಿ ತುಂಬ ಇಂಪಾರ್ಟೆಂಟ್ ರೋಲ್ ನಮ್ಮ ಸಿನಿಮಾದಲ್ಲಿ, ಕ್ಯಾಮರಾಮನ್ ಶಶಿಕುಮಾರ್ ಅಂತ. ಅವ್ರು ಒಪ್ಕೊಂಡಿಲ್ಲ ಅಂದ್ರೆ ಇದು ತುಂಬ ಕಷ್ಟ ಆಗಿರೋದು. ಅವ್ರ ಹತ್ರ ಒಳ್ಳೆ ಕ್ಯಾಮ್ರಾ ಇತ್ತು, ಇಂಟ್ರೆಸ್ಟ್ ಇತ್ತು, ಮಾಡುವ ನಾವು ಇದು ಮಾಡುವ ಅದು ಇದು ಅಂತೇಳಿ. ಅವರು ಸಿನಿಮಾ ಯಾವ ಕ್ಯಾಮ್ರಾ ಬಳಸಿದ್ದೀರಿ ಅಂತ ಹೇಳ್ಬೋದು. FX3 ಅಂತ ಕ್ಯಾಮ್ರಾ, ಅದು ತುಂಬ ಒಳ್ಳೆ ಕ್ಯಾಮ್ರಾ, 4K ಇದು, ಐ ಕ್ವಾಲಿಟಿ ಇದೆ. ಥಿಯೇಟರ್ನಲ್ಲೂ ಇದು ಮಾಡ್ಕೊಂಡು ಪಾಲಿಬೆಟ್ಟದವರು ಎಲ್ಲ ಕೊಡಗಿನವ್ರೆ A to Z. ಸೊ ಮೇನ್ ಅವರು ಫಸ್ಟ್ ಕೇಳಿದೆ ಅವ್ರನ್ನ, ಯಾಕಂದ್ರೆ ಕ್ಯಾಮ್ರಾಮನ್ ಇಂಪಾರ್ಟೆಂಟ್, ಕ್ಯಾಮ್ರಾಮ್ಯಾನ್ಗಿಂತ ಅವ್ರ ಕ್ಯಾಮ್ರಾ ಇಂಪಾರ್ಟೆಂಟ್ ಆಯಿತು. ಅದು ಅವರು ಇಂಟ್ರೆಸ್ಟ್ ಇತ್ತು. ಆಮೇಲೆ ಲೈಟ್ಸ್ ಗಿಟ್ಸ್ ಎಲ್ಲ ಇತ್ತು, ಪಾಪ ಅವರು ಮಾಡುವ ಬನ್ನಿ ಅಂತ ಹೇಳಿ ನಮ್ಮ 0ದಿಂದ ಸ್ಟಾರ್ಟ್ ನಮ್ಮದು. ಓಕೆ ಬನ್ನಿ, ಅವರೊಂದು ಮೇಯ್ನ್ ಪ್ಲಸ್ ಪಾಯಿಂಟ್ ಅವರಾಯಿತು. ಆಮೇಲೆ ವಿಷ್ಣು ಅವರು, ಆಮೇಲೆ ಹೀರೋಯಿನ್ ಕ್ಯಾರೆಕ್ಟರ್ ಅಂತೂ ಒಂದು 2 ಕ್ಯಾರೆಕ್ಟರ್ ಬರುತ್ತೆ. ಅದಕ್ಕೊಂದು ಕಷ್ಟಪಟ್ಟಿರೋದಂದರೆ ಅಷ್ಟಿಷ್ಟಲ್ಲ. ಕೊನೆವರೆಗೂ ಹೆಂಗಾಗಿತ್ತು ಅಂತ ಹೇಳಿದ್ರೆ, ಮಾಡ್ತೀನಿ ಅಂತ ಹೇಳ್ತಾರೆ, ಸುಮ್ಮನೆ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಫೋನೇ ತೆಗಿಯಲ್ಲ. 10 ದಿನ 20 ದಿನ ವೆಯ್ಟ್ ಮಾಡಿಸಿದ್ದಾರೆ. ಸುಮ್ಮನೆ ನಾನು ಈ ಎಲ್ಲ ಕತೆ ಎಲ್ಲ ಹೀರೋಯಿನ್ಗೋಸ್ಕರ ವೆಯ್ಟಿಂಗ್. ಇವರೇನೋ ಅಥವಾ ಬೇರೆಯವರು? ಇಲ್ಲ, ಇವರಲ್ಲ, ಇವರಂತೂ ಅವರು ತುಂಬ ಇದು ಬೇರೆಯೊಬ್ಬರು. ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊರಗಡೆ ಹೋಗ್ತಿದ್ದೀನಿ, ಆಯಿತಾ, ಬರ್ತೀನಿ 10 ದಿನ ಆದಮೇಲೆ 20 ದಿನ ಹೊರಗಡೆ ಹೋಗ್ತಿದ್ದೀನಿ ಅಂತ ಹೇಳಿ ನಾವು ವೆಯ್ಟ್ ಮಾಡೋದು, ಮೋಸ್ಟ್ಲಿ ಅವ್ರು ಮಾಡ್ತಾರೆ ಅಂತ ಹೇಳಿ. ಹಂಗಿಂಗಾಗ್ಬಿಟ್ಟು 1 ತಿಂಗಳು 2 ತಿಂಗಳು ಆಗೋಯ್ತು. ಅದು ಒಬ್ಬರು ಮೇನ್ ಲೀಡ್ ಕ್ಯಾರೆಕ್ಟರ್ ಅವ್ರದ್ದು ಆಯಿತು. ಆಮೇಲೆ ಇವ್ರು ಸಿಕ್ಕಿದ್ಮೇಲೆ ಇವ್ರು ಹೇಳೋ ಟೈಮಿಗೆ ಕರೆಕ್ಟಾಗಿ ಬಂದಿರೋರು, ಬಂದು ಕರೆಕ್ಟಾಗಿ ತುಂಬ ಅಂಥವ್ರು ಸಿಗೋದು ನಮ್ಮ ಅದೃಷ್ಟ ಮೇಡಮ್. ಪ್ರಮಿತಾ ಕೇಶಮಾಡ ಅಂತ ಗೋಣಿಗಪ್ಪದವರು ತುಂಬ ಸಪೋರ್ಟ್ ಮಾಡಿದ್ರು. ಅಂದರೆ ನಮ್ಮ ಟೀಮ್ ಜೊತೆ ಚೆಂದ ಇದು ಮಾಡಿದ್ರು, ಏನು ಬೇಕು ಅದು ಮಾಡೋಣ ಅಂತ ಹೇಳಿ ತುಂಬ ಸಪೋರ್ಟ್ ಮಾಡಿದ್ರು. ಅದರಲ್ಲಿ 2 ಮಾತಿಲ್ಲ ನಮಗೆ. ಸೀರಿಯಲೆಲ್ಲ ಮಾಡಿದ್ದಾರೆ ಅವರು, ಗೊತ್ತಿದೆ. ಬಟ್ ಹೆಂಗೆ ಟೀಮ್ ಜೊತೆ ಹೇಗಿರಬೇಕು ಅದೆಲ್ಲ ತುಂಬ ಇದು ಮಾಡಿದ್ರು, ಏನು ಸ್ಟ್ರಗಲ್ ಇರುತ್ತೆ ಎಲ್ಲ ಗೊತ್ತು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅವರು ಒಂದು ಇದಕ್ಕೆ ನಮ್ಗೆ ಶೂಟ್ ಅವ್ರಿಗೆ 1-2 ದಿನ ಹೇಳಿದೆ ಅಷ್ಟೇ. ಆಮೇಲೆ ಮತ್ತೆ ಒಂದು ಸಾಂಗ್ ಅಂದಾಗ ಸರಿ ನಾನು ಬರ್ತೀನಿ ರೆಡಿ ಅಂತ ಹೇಳಿ ತುಂಬ ಸಪೋರ್ಟ್ ಮಾಡಿದ್ರು. ತುಂಬ ಇಂಪಾರ್ಟೆಂಟ್ ರೋಲ್ ಕೂಡ ಅದು, ಪೊಲೀಸ್ ರೋಲ್. ಆಮೇಲೆ ಹಂಗೆ ಒಬ್ಬೊಬ್ಬರು. ಆಮೇಲೆ ಅವರಾದ್ಮೇಲೆ ಇನ್ನೊಂದು ಹೀರೋಯಿನ್ ಅಂತ ಹೇಳೋದೇ ಬೇಡ. ಹೆಂಗಾಗಿತ್ತಂದರೆ ನಾನು ಮಾಡ್ತೀನಿ ಅಂತ ಹೇಳಿ ಲಾಸ್ಟಿಗೆ ಹೆಂಗಾಯ್ತಂದರೆ ಯಾರೋ ಒಬ್ರು ಒಪ್ಕೊಂಡ್ರು, ಯಾವಾಗ ಮಾಡುವ ಅಂತ ಹೇಳಿ, ನಾಳೆನೇ ಮಾಡಿಬಿಡುವ ಅಂತ ಮನಸ್ಸು ಆಗ್ಬಿಟ್ರೆ ಅಂತ ಸರಿ ಅಂತ ಹೇಳಿ ನಾಳೆ ಮುಗಿಸ್ಬಿಟ್ವಿ. ಹಾಗೆ ಅದೊಂದು ಭಾರಿ ಕಷ್ಟ. ಪೋಸ್ಟ್ ಎಲ್ಲ ಹಾಕಿದ್ವಿ, ಯಾರು ರಿಪ್ಲೈನೇ ಮಾಡ್ತಾ ಇಲ್ಲ. ಸೊ ಹಾಗೆ ಹಿಂದಾಯಿತು. ಆಮೇಲೆ ಪೊಲೀಸ್ ಕ್ಯಾರೆಕ್ಟರ್ ಒಬ್ಬರು ಗಗನ್ ಸರ್ ಅಂತ, ಅವರೆಲ್ಲ ಮಾಡ್ತೀನಿ ಬನ್ನಿ ಅಂತ ಹೇಳಿ ನಮ್ಮೂರವ್ರಿಗೆ ನಾವು ಸಪೋರ್ಟ್ ಮಾಡೋದು ಹಿಂಗೆ ಅಂತ. ಮೇಯ್ನಾಗಿ ಖುಷ್ವಂತ್ ಸರ್ ಅವರು, ನನ್ನ ಕತೆ ಸರ್ ಈ ಕತೆ ನಾನು ಮಾಡ್ತೀನಿ ಅಂದಾಗ, ಈ ನಮ್ಮೂರು ಹುಡುಗ ನೀನು ಮಾಡು ಅಂತ. ಅವರು ಅದು ಯಾವಾಗ ಗೊತ್ತಾ ಒಪ್ಕೊಂಡಿದ್ದು 2020ರಲ್ಲಿ ಕೊರೋನಾ ಟೈಮಲ್ಲಿ. ನಾವು ಸಿನಿಮಾ ಮಾಡಿದ್ದು 2025ರಲ್ಲಿ. ಅದು ಒಂದು ಒಳ್ಳೆ ಅವ್ರು ಬಿಟ್ಟೇ ಬಿಟ್ಟಿದ್ರು. ಹಾಗೆ ಅವರೊಂದು ನಮ್ಮೂರು ಹುಡುಗ ನೀನು ಮಾಡು ಅಂತ ಹೇಳಿ ನಮ್ಗೆ ಸಪೋರ್ಟ್ ಮಾಡಿದ್ಯಲ್ಲ, ಅದು ಅವರು ಕೂಡ ಮುಖ್ಯವಾಗಿ ಕಾರಣ ಸಿನಿಮಾ ಸ್ಟಾರ್ಟ್ ಆಗೋದಕ್ಕೆ. ಇಲ್ಲಾಂದರೆ ಈ ಕತೆ ನಾನು ತಗೋತಾ ಇರಲಿಲ್ಲ. ಸೊ ಹಾಗಾಗಿ ಒಂದಿಷ್ಟು ವಿಷಯಗಳು, ಮತ್ತು ನಾವು ಹುಟ್ಟು ಬೆಳೆದಿರೋಂಥ ನೇಟಿವಿಟಿ ನಮಗೆ ಆ ಕತೆ ಓದಿದಾಗ ಇಲ್ಲೇ ಇದ್ದಂಗೆ ಫೀಲ್ ಆಗುತ್ತೆ. ಇಲ್ಲಿದ್ದು ಕತೆ ಮಾಡಲೇಬೇಕು ಅನ್ನೋದು ಬಂದ್ಬಿಡ್ತು ಕುತ್ತಿಗೆಗೆ. ಈ ಅಟ್ಲೀಸ್ಟ್ ಶಾರ್ಟ್ ಫಿಲ್ಮ್ ಆದರೂ ಮಾಡಲೇಬೇಕು ಅನ್ನೋದು ಬಂದಾಗ ಈ ಸಿನಿಮಾ ಧೈರ್ಯಲ್ಲಿ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಯಾಕೆಂದರೆ 2010ರಿಂದ ಈಗ 25 ಬಂತು, 15 ವರ್ಷದಿಂದ ಏನು ಮಾಡ್ತಿದ್ದಾನೆ, ಏನೂ ಇಲ್ಲ, ದುಡ್ಡು ಇಲ್ಲ, ಏನೂ ಇಲ್ಲ, ಸುಮ್ಮನೆ ಪಿಕ್ಚರ್ ಅಂತ ಓಡಾಡ್ತಾ ಇದ್ದಾನೆ. ಇಷ್ಟೇ ಹೇಳ್ತಾ ಇದ್ದಿದ್ದು, ಏನು ಕಾಣಿಸ್ತಾ ಇಲ್ಲ. ಔಟ್ಪುಟ್ ಬರಬೇಕಲ್ಲ ಏನಂತ ಹೇಳಿ ಕುತ್ತಿಗೆಗೆ ಬಂದಾಗ ಈ ಕತೆ ಬಂತು, ಮಾಡಿಬಿಡೋಣ ಆಯ್ತನಂತ. ಸೊ ಹಾಗೆ ಶೂಟಿಂಗ್ ಎಲ್ಲ ಅಲ್ಲೇ ಪಕ್ಕದಲ್ಲಿ ಮಾಡಿದ್ರೆ ಏನೂ ಇಲ್ಲ, ಎಲ್ಲ ಕೊಡಗಿನಲ್ಲೇ. ಅಲ್ಲ ಎಲ್ಲಿ ಮಾಡಿದ್ರಿ ಅಂತ ಶೂಟಿಂಗ್? ಕೊಡಗಿನಲ್ಲೇ ಎಲ್ಲ, ಚೈಂಡಾಣೆ, ವಿರಾಜಪೇಟೆ, ಮತ್ತು ಬಿಳುಗುಂದ, ಇದು ಸಿದ್ದಾಪುರ ರೋಡ್ ಇದು. ಆಮೇಲೆ ಚೈಂಡಾಣೆನೇ ಜಾಸ್ತಿ, ಆಲ್ಮೋಸ್ಟ್ ಎಲ್ಲ ಇಲ್ಲೇ ಕಬ್ಬೆಬೆಟ್ಟ ಆ ಕಡೆ ಎಲ್ಲ ಮಾಡಿದ್ವಿ. ಎಷ್ಟು ಟೈಮ್ ಆಯಿತು ಟೋಟಲ್? ಟೈಮ್ ನಾವು ಸೀನ್ ಎಲ್ಲ ಶೂಟ್ ಮಾಡಿ ಟೋಟಲ್ 10 ಡೇಸ್. 10 ದಿನದಲ್ಲಿ. ಆಮೇಲೆ ಸಾಂಗ್ ಮತ್ತೆ ನಾವೊಂದು 4-5 ಡೇಸ್ ಅಷ್ಟೇ ತೊಗೊಂಡ್ವಿ. ಸೊ ಎಲ್ಲ ಸೇರಿ 15 ಡೇಸ್, ಎಲ್ಲ ಸೇರಿ 1.5 ಗಂಟೆ ಸಿನಿಮಾ ಇದೆ ಇವಾಗ. 1.5 ಗಂಟೆ. 15 ಡೇಸ್ ಅಂತ ಹೇಳಿದ್ರೆ ನೀವು ಸ್ಟಾರ್ಟ್ ಮಾಡಿದಲ್ಲಿಂದ ಇಲ್ಲಿಗೆ ತಗೊಂಡ್ರೆ 1.5 ವರ್ಷ. 2024 ಎಂಡಿಂಗಲ್ಲಿ ಸ್ಟಾರ್ಟ್ ಆಗೋಗಿದೆ. 2 ವರ್ಷ ಕತೆ ಬಗ್ಗೆ ಡಿಸ್ಕಷನ್ನು, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಎಲ್ಲ ಮಾಡಿ ಎಲ್ಲ ಕರೆಕ್ಷನ್ಸ್ ಬ್ಯಾಕ್ ಅಂದ್ರೆ ಪ್ರತಿಯೊಬ್ಬರು ಫ್ರೇಮ್ ಮುಂದೆ ಬರೋದಕ್ಕೂ ಹಿಂದೆ ಬರೋದಕ್ಕೂ ಅಲ್ಲಿ ಟೈಮ್ ತಗೊಂಡ್ಬಿಟ್ಟಿದೆ. ಇಲ್ಲಿ 1 ತಿಂಗಳೊಳಗೆ ಆಗಿದ್ರೆ ಅಲ್ಲಿ 11 ತಿಂಗಳು ಆಗಿದೆ. ಅದು ತುಂಬ ಇಂಪಾರ್ಟೆಂಟ್. ಸ್ಕ್ರಿಪ್ಟ್ ವರ್ಕ್ ತುಂಬ ಟೈಮ್ ತೊಗೊಂಡಿದ್ದೀನಿ, ಯಾಕಂದರೆ ಅದು ಹಂಗೆ ಬರಬೇಕು. ನಾವೇ ಮಾಡಿದ್ದು. ಅದು ಈವನ್ ಶಾರ್ಟ್ ವೈಸ್ ಇದು ಕ್ಲೋಸ್ ಅಪ್ ಬೇಕು, ಇದು ವೈಡ್ ಬೇಕು ಅಂತಲೇ ಬರ್ತೀನಿ. ನಾನು ತುಂಬ ಕಮ್ಮಿ ದೊಡ್ಡ ಡೈರೆಕ್ಟರ್ಗಳೇ ನೋಡಿಲ್ಲ ಈ ಥರ ಮಾಡಿ. ನಾನು ಆ ಥರ ಮಾಡಿದ್ದೆ, ಯಾಕೆಂದರೆ ಎಡಿಟಿಂಗ್ ನಾಲೆಡ್ಜ್ ಇತ್ತಲ್ಲ, ಹಂಗಾಗಿ ಇದು ಬೇಕು ಇದು ಬೇಡ
ಅಲ್ಲೇ ಅದು ಒಳ್ಳೆ ಒಂದು ಇದು ಎಡಿಟರ್ ಆಗಿದ್ದು ನನ್ನ ಅದೃಷ್ಟ ಅಷ್ಟೇ. ಅದು ಈ ಕೆಲವೊಂದು ಇನ್ಸಿಡೆಂಟ್ಗಳಿಂದ ನಾನು ಎಡಿಟರ್ ಆಗಿದ್ದು. ನನಗೂ ಎಡಿಟರ್ ಆಗಬೇಕು ಅಂತೇನಿರಲಿಲ್ಲ, ಬಟ್ ಅದಕ್ಕೆ ಕರ್ಕೊಂಡು ಹೋಯ್ತು ಒಳ್ಳೆ ಜಾಗಕ್ಕೆ, ಒಳ್ಳೆ ಇದೆ ಕೊಡ್ತು. ಸೊ ನಿಮ್ಮ ಟೈಮನ್ನು ಕೂಡ ಸೇವ್ ಮಾಡಿರುತ್ತೆ, ಇಲ್ಲಾಂದ್ರೆ ಒಂದಷ್ಟು ಶಾರ್ಟ್ಗಳನ್ನ ತಗೋಬೇಕಾಗಿತ್ತು, ಬೇಕಾಗಿದ್ದು ಚೂಸ್ ಮಾಡಬೇಕಾಗಿತ್ತು. ನಾವು ಶೂಟ್ ಮಾಡಿದ ಅಷ್ಟು ನಾನು ಫುಟೇಜ್ ಸಿನಿಮಾದಲ್ಲಿದೆ, ಬಟ್ ಸಿನಿಮಾ ಸ್ಪೀಡ್ ನೋಡಿದ್ರೆ ಹೆಂಗೆ ಮುಗೀತು ಅನ್ನೋದೇ ಗೊತ್ತಿರಲ್ಲ, ಅಯ್ಯೋ ಮುಗ್ದೋಗ್ಬಿಡ್ತಾ ಅಂತ ಅನ್ನೋ ಅಥವಾ ಫೀಲ್ ಇದೆ. ಆ ಥರ ಎಡಿಟಿಂಗ್ ಮಾಡೋಷ್ಟು ದೇವ್ರ ಶಕ್ತಿ ಕೊಟ್ಟಿದ್ದಾರೆ. ನಾವೀಗೇನು ಪ್ರೀಮಿಯರ್ ಶೋ ಮಾಡಿದ್ದು, ಸೊ ಅದರಲ್ಲಿ ಬಂದ ಫೀಡ್ಬ್ಯಾಕ್ ಆ ಥರ, ಯಾಕೆ ಇಷ್ಟು ಬೇಗ ಮುಗಿಸ್ಬಿಟ್ರಿ ಅಂತ ಹೇಳೋದು. ಬೇಗ ಮುಗ್ದಿಲ್ಲ, ಅದು 80 ನಿಮಿಷ ಇದೆ, 80 ನಿಮಿಷ ಇದೆ, ಆದ್ರೆ ಯಾಕೆ ಮುಗಿದೋಯ್ತು ಅಂತ ಹೇಳೋದು, ಯಾಕೆಂದ್ರೆ ಆ ಸ್ಟೋರಿಯನ್ನ ಆ ರೀತಿ ಬ್ರೇಕು ಇಲ್ಲ, ಕಂಟೆಂಟ್ ಇತ್ತು, ಇಂಟ್ರೋಲ್ ಬ್ರೇಕು ಇಲ್ಲ, ಆದ್ರೂ ಜನಕ್ಕೆ ಏನು ಮುಗ್ದೋಗ್ಬಿಡ್ತಲ್ಲ ಅಂತ. ನಾವು ಮರಗೋಡಲ್ಲಿ ಒಂದು ಶೋ ಮಾಡಿದ್ವಿ, ನಿಮ್ಗೆ ಗೊತ್ತಿನ್ಸುತ್ತೆ. ಮರಗೋಡು ಪ್ರೋಗ್ರಾಮಲ್ಲಿ ನಾವು ಅಲ್ಲಿ ಬೇರೆ ಒಂದು ಗ್ರಾಮೋತ್ಸವ ಅಂತ ನಡೀತಾ ಇತ್ತು. ನಾವು ಹೋದಾಗ 4-5 ಗಂಟೆ ಆಗಿತ್ತು, ಒಂದು 23 ಜನ ಇದ್ರೆ ಅಷ್ಟೇ. ನಾನು ಅನ್ಕೊಂಡೆ ನಮ್ಮ ಸಿನಿಮಾ ಅಷ್ಟರೊಳಗೆ ಮೋಸ್ಟ್ಲಿ 10 ಜನ ಇದ್ರೆ ಸಾಕು. ಸಂಜೆ ಬೇರೆ ಆಗುತ್ತಲ್ಲ, ಮರಗೋಡು ಸುತ್ತಮುತ್ತ ಆನೆಕಾಡು ಅದು ಎಲ್ಲ ಇದ್ದಿದ್ದೆ, ಮಳೆ ಬೇರೆ ಈ ಬೇಗ ಖಾಲಿ ಆಗ 10 ಜನ ಇದ್ರೆ ಮರ್ಯಾದೆ ಉಳಿತದ ಅಂತ ಈ ಥರ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ವಿ. ಆಮೇಲೆ ಹಂಗೆ ಸ್ಟಾರ್ಟ್ ಆಯ್ತು, ನೋಡ್ತೀನಿ ಫುಲ್ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ, ವಾಂಟೆಡ್ ಬಾಲ ಅಂತೇಳಿ. ಅದರಲ್ಲಿ ಯಾರೋ ಒಬ್ರು ಎಲ್ಲಿದೆಯಾ ಅಂತ ಕೇಳಿದರೆ, ನಾನು ಇಲ್ಲಿದ್ದೀನಿ, ವಾಂಟೆಡ್ ಬಾಲ ಫಿಲಮ್ ಇದೆ, ಬೇಗ ಬಾ ಫೋನ್ ಮಾಡಿ ನಮಗೆ ಕೇಳಿಸ್ತಾ ಇದೆ. ಅದೊಂದು ಎಕ್ಸ್ಪೀರಿಯನ್ಸ್ಗಳು. ಅದು 500 ಜನರ ಮೇಲೆ ಸೇರ್ಬಿಟ್ರು, ತುಂಬಾ ಖುಷಿ ಪಟ್ಬಿಟ್ರು ಎಲ್ಲ. ಯಾಕೆಂದ್ರೆ ಫೋನ್ ಮಾಡಿದ್ರು, ಬರ್ಬೇಕಿತ್ತು ನೀವು. ಯಾರು? ಗಜೇಂದ್ರ. ಹೌದಾ, ಜನ ಸೇರಿದ್ರು, ಒಳ್ಳೆ ರೆಸ್ಪಾನ್ಸ್ ಇತ್ತು, ಬರ್ಬೇಕಿತ್ತು ನೀನು ಅಂತ. ಹೌದು, ಅದಂತ. ಅದ್ರಲ್ಲೂ ಒಂದೇನಂತಾರೆ, ಕಾಂಪೌಂಡ್ ಮೇಲೆ ನಿಂತ್ಕೊಂಡು ನೋಡಿದ್ದಾರೆ. ನನಗೆ ಅದೇ ಇವ್ರು 1.5 ಗಂಟೆ ನಿಂತ್ಕೊಂಡು ನೋಡಿದ್ರೆ ಜನ ಕಾಂಪೌಂಡ್ ಮೇಲೆ ನಿಂತ್ಕೊಂಡು 1.5 ಗಂಟೆ ಕಂಪ್ಲೀಟ್ ನೋಡಿದ್ದಾರೆ, ಖುಷಿಪಟ್ಟರು. ಅದರಲ್ಲಿ ಇನ್ನೊಂದು ಅಂತ ಹೇಳಿದ್ರೆ, ನಮ್ಮ ಹಿಂದ್ಗಡೆ ಸ್ವಲ್ಪ ಹುಡುಗರು ಇದ್ರು, ಅವರು ಅರಟೆಗಳು. ನಾವು ಮಾಡಿದ್ದೀವಿ ಸಿನಿಮಾದು, ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗಿಲ್ಲ ಅಂದರೆ ಬೇರೆ ಮಾಡ್ಕೊಳ್ಳೋದು, ಎಂಥದ್ದು ಇಂಗ್ಲೀಷ್ ಸಿನಿಮಾಗೆ ಆಡ್ಕೊಂಡ್ಬಿಟ್ಟಿದ್ವಿ ನಾವು. ಹಿಂಗೆ ಅಂತೇಳಿ ಆಡ್ಕೊಂಡಿದ್ವಿ. ಇದು ಸೇಮ್ ಕ್ಯಾರೆಕ್ಟರ್ ನಮ್ಗೆ ಕಾಣಿಸ್ತದೆ ಹಿಂದ್ಗಡೆ, ನೋಡ ಹಂಗೆ ಅಂತೇಳಿ. ಆಯ್ತು, ತಮಾಷೆ ಅಂತ 10 ನಿಮಿಷ ಆಯಿತು. ಆಮೇಲೆ ನನಗೆ ಸೌಂಡ್ ಏನು ಕೇಳಿಸ್ತಲ್ಲ, ಮೋಸ್ಟ್ ಎದ್ದೋಗ್ಬಿಟ್ರೆ ಅಂತ ನೋಡ್ತೀನಿ, ಎಲ್ಲ ಸೀಟಲ್ಲಿ ಹಿಂಗೆ ನೋಡ್ತಾ ಆಮೇಲೆ ಲಾಸ್ಟ್ ಸಿನಿಮಾ ಬಂದ್ಬಿಟ್ಟು ಹಗ್ ಮಾಡಿ ಸೂಪರ್ ಆಗಿದೆ, ಕ್ಲ್ಯಾಪ್ ಮಾಡಿ ಹಂಗೆ ಖುಷಿ ಆಗೋಯ್ತು ಅವತ್ತು. ಹಾಗೆ ಅದೊಂದು ಶೋ ಮಾತ್ರ ಸಖತ್, ಒಳ್ಳೆ ಸಪೋರ್ಟ್ ಅಲ್ಲಿ ಜನ. ತುಂಬ ಜನ ಹೇಳಿದ್ದಾರೆ ನನಗೆ ಕಾಂತಾರ ಆದಮೇಲೆ ಇದೇ ಫಿಲಮ್ ಇಷ್ಟ ಆಗಿತ್ತು ಅಂತ. ಸೊ ಇದಕ್ಕಿಂತ ದೊಡ್ಡದೇನು ಬೇಕಾ, ನಾವು ಶಾರ್ಟ್ ಫಿಲಮ್ ಮಾಡಿರೋದು ಸಾಕು, ನಮಗಂತ ಸಕ್ಸಸ್. ಕೊಡಗಿನಲ್ಲಿ ಸಿನಿಮಾ ಮಾಡ್ಬೋದು, ಎಲ್ಲ ಮಾಡ್ಬೋದು, ಆದರೆ ನಿಮಗೆ ಆ ಪ್ರದರ್ಶನಕ್ಕೆ ವೇದಿಕೆ ಸಿಗೋದು ದೊಡ್ಡ ಚಾಲೆಂಜ್ ನಿಮಗೆ. ಇಲ್ಲಿ ಸಿನಿಮಾ ಅಭಿರುಚಿ ಕಮ್ಮಿ ಜನಕ್ಕೆ, ಸೊ ಅದೊಂದು ಬಿಟ್ರೆ ಎಲ್ಲಾ ತರದ ಮೂವಿಗಳನ್ನ ನೋಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಜನರ ಟೇಸ್ಟ್ ಹೇಗಿದೆ ಅನ್ನೋದು ಕೂಡ ನಾವು ಕ್ಯಾಚ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಹೌದು. ಸೊ ನಮಗೆ ಆ ಥರ ಒಂದು ಇರುವಂಥ ಊರಿನಲ್ಲಿ ಅಷ್ಟು ಜನ ಸೇರಿದ್ದಾರೆ ಅಂತ ಹೇಳಿದ್ರೆ, ನಾವು ಹೊರಗಡೆ ಹೋದ್ರೆ ಆರಾಮಾಗಿ ಗೆಲ್ತೀವಿ ಅನ್ನೋದು ಒಂದು ನಂಬಿಕೆ. ಅವರು ಸ್ಟಾರ್ಟಿಂಗ್ ಮಾಡಿದೆ ವಿರಾಜಪೇಟೆ ಟೌನ್ ಹಾಲ್ ಅಲ್ಲಿ. ಹೌದು. ಅಲ್ಲಿ ಹೇಗಿದೆ ಅನ್ನೋದು ಅನೇಕರಿಗೆ ಗೊತ್ತಿರ್ಲಿಕ್ಕಿಲ್ಲ, ಬಟ್ ಸಣ್ಣ ಒಂದು ಹಾಲ್, ಅಲ್ಲಿ ಬೇಕಾದ ಎಲ್ಲಾ ವ್ಯವಸ್ಥೆ ಇದೆ ಅಂತ ನಾನು ಹೇಳೋದಿಲ್ಲ, ಆದ್ರೆ ಆ ಇದ್ದಂತ ವ್ಯವಸ್ಥೆಯಲ್ಲಿ ಆ ತಗಡಿನ ಚೇರು, ಹೌದು, ಸ್ಕ್ರೀನ್ ಹಾಕೊಂಡು ಸುತ್ತ ಬೆಳಕು ಬರೋದು, ಬೆಳಕಿನ ಮುಚ್ಚಿ ದೊಡ್ಡ ಸವಾಲುಗಳ ನಡುವೆ ಅದನ್ನ. ಹೌದು, ಇವನ್ ಅಲ್ಲಿಯ ಅಧ್ಯಕ್ಷರು ಯಾರು ಸರ್, ನಾಚಪ್ ಸರ್, ಅವರು ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ರು, ಮಾಡಿ ಶೋ ಮಾಡಿ ಅಂತ ಹೇಳಿ. ನಮ್ಮ ಊರಿನ ಪ್ರತಿಭೆ, ನಮ್ಮ ಒಂದು ಬಜೆಟಿಗೆ ನಮಗೆ ಬೇರೆ ಇನ್ನೊಂದು ಮಾಡ್ಲಿಕ್ಕೆ ಹೇಗಿದ್ರು ನಮಗೆ ದಿನಕ್ಕೆ ಒಂದು 10,000 ರಿಂದ 12,000 ರೂಪಾಯಿ ಖರ್ಚಿದೆ. ಹೌದು, ಸ್ಪೀಕರ್ ಜನ ಯಾರು ಬಂದಿಲ್ಲ ಅಂದ್ರೆ 12,000 ರೂಪಾಯಿ ಖರ್ಚಿದೆ, ಹುಡುಗರು ಅದಿದೆ. ಯಾಕೆಂದ್ರೆ ಪಾಪ ಮಕ್ಕಳು, ನಮ್ಮ ಫ್ರೆಂಡ್ಸ್, ಸ್ನೇಹಿತರು ಅವರು ಮನಪೂರ್ವಕವಾಗಿ ಬರ್ತಾರೆ. ಸೌಂಡ್ಸಿಗೆ ದುಡ್ಡು ಕೊಡಬೇಕು, ಜನರೇಟರ್ಗೆ ದುಡ್ಡು ಕೊಡಬೇಕು, ಸ್ಕ್ರೀನ್ ಮತ್ತೆ ಸ್ಕ್ರೀನ್ ಇಳಿಸುವಂಥದ್ದು, ಅದು ಒಬ್ಬನ ಕೈಯಿಂದ ಆಗೋದಿಲ್ಲ, ಮೇಲೆ ಕಟ್ಟುವಂಥದ್ದು, ಬಿದ್ದೋಗ್ತಾರೆ. ಇಲ್ಲಿ ಇದೆಲ್ಲ ನೋಡಿದಾಗ ಒಂದು ದಿನಕ್ಕೆ ಒಂದು 12,000 ರೂಪಾಯಿ ಖರ್ಚು. ಹುಡುಗರು ಇರ್ತಾರೆ, ಟಿಕೆಟ್ ನೋಡ್ಕೋಬೇಕು, ಅವರೆಲ್ಲ ನೋಡ್ಕೊಂಡ್ರು, ಅವರೆಲ್ಲ ಸಪೋರ್ಟ್ ಮಾಡಿದ್ರು. ಅದೆಲ್ಲ ನಮ್ಮನೆ ಮಗು ಅಂತಾನೆ ಎಲ್ಲರೂ ಅಲ್ಲಿ ಹೆಲ್ಪ್ ಮಾಡಿದ್ರು, ತುಂಬಾ ಸಪೋರ್ಟ್ ಮಾಡಿದ್ರು. ಅದು ಅವರು ನೀವು ಅಷ್ಟು ಮಾಡಿ ಎಷ್ಟು ಖರ್ಚಾಯಿತು, ಜೊತೆ ಖರ್ಚು ಮಾಡಿದ್ದು ಬಂತ ಅಲ್ಲ. ಈಗ ಮತ್ತೆ ನಮ್ದು 0 ಸ್ಟಾರ್ಟ್ ಆಗ್ತದೆ.